सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 17 ಮೇ 2026ರಿಂದ ದಿನಾಂಕ 23 ಮೇ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಹೋದ್ವಾರ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಮಂಗಳ ಗ್ರಹ ಎರಡೂ ಗ್ರಹಗಳಿದ್ರು. ಈ ವಾರದಲ್ಲಿ ರವಿ ಗ್ರಹ ಮುಂದಿನ ಮನೆಗೆ ಹೋಗಿರ್ತಾರೆ. ಅಂದ್ರೆ ನಿಮ್ಮ ರಾಶಿಯಲ್ಲಿ ಮಂಗಳ ಇರ್ತಾನೆ. ಮಂಗಳ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನಿಮಗೆ ಆದಷ್ಟು ಶುಭ ಫಲವನ್ನೇ ಕೊಡ್ತಾನೆ. ಯಾವುದೇ ರಾಶಿಯವರಾಗಿರ್ಲಿ ಅವರಿಗೆ ರಾಷ್ಟ್ರಾಧಿಪತಿ ಶುಭ ಫಲವನ್ನೇ ಕೊಡೋದು ಎಲ್ಲಿದ್ರೂ ಕೂಡ. ಆದ್ರೆ ರಾಷ್ಟ್ರಾಧಿಪತಿಗಳೇ ವೀಕ್ ಆದ್ರೆ ಅವ್ರು ಯಾವ ಫಲವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ. ಈಗ ನಾವೇ ಬಡವರಾದ್ರೆ ನಾವೇನ್ ಸಹಾಯ ಮಾಡೋಣ ಅಲ್ವಾ? ನಮಗೆ ಸ್ವಲ್ಪ ಅನುಕೂಲ ಇದ್ರೆ ನಾವು ಕಷ್ಟದಲ್ಲಿರೋದು ಸಹಾಯ ಮಾಡ್ಬೋದು. ಆ ತರನೇ ರಾಷ್ಟ್ರಾಧಿಪತಿ ಆಗ್ಲಿ ಲಗ್ನಾಧಿಪತಿ ಆಗ್ಲಿ ಎಲ್ಲಿದ್ರೂ ಕೂಡ ಶುಭ ಫಲವನ್ನೇ ಕೊಡ್ತಾರೆ ನಮ್ಗೆ, ಆ ವ್ಯಕ್ತಿಗೆ, ಯಾವುದೇ ವ್ಯಕ್ತಿಗೆ. ಆದ್ರೆ ಅವ್ರು ವೀಕ್ ಆದ್ರೆ ಮಾತ್ರ ಅಶುಭ ಫಲವನ್ನ ಕೊಡ್ತಾರೆ. ಅಂದ್ರೆ ಶುಭ ಫಲ ಕೊಡಕ್ ಆಗಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದು ಬಹಳ ಶುಭ. ಮೇಷದಲ್ಲೇ ಇರೋದ್ರಿಂದ ಯಾವ್ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಉದ್ಯೋಗದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಹೆಚ್ಚು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾನೇ ಅಭಿವೃದ್ಧಿ ಇದೆ. ನಿಮ್ಮ ಒಂದು ಉದ್ಯೋಗದಲ್ಲಿ ಅಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಈ ವಾರದಲ್ಲಿ. ಅಂದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡಲ್ ಆಗ್ತಾ ಇದೆ, ಏನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಏನು ಕಾರಣ ಅಂತೆಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳುವಂಥದ್ದು ಈ ವಾರದಲ್ಲಿ ಆಗತ್ತೆ. ಎರಡನೇ ಮನೆಯಲ್ಲಿ ರವಿ ಮತ್ತು ಬುಧ ಹಾಗೆ ರವಿ ಮತ್ತು ಬುಧ ಎರಡು ಗ್ರಹಗಳು ಇರ್ತಾರೆ ಎರಡನೇ ಮನೆಯಲ್ಲಿ. ರವಿ ನಿಮಗೆ ಪಂಚಮಾಧಿಪತಿಯಾಗಿ ಶುಭ ಫಲವನ್ನೇ ಕೊಡ್ತಾನೆ. ಆದ್ರೆ ಬುಧ ಗ್ರಹ 6ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಷ್ಟ್ರಾಧಿಪತಿಯ ಶತ್ರುವಾಗಿ ಸ್ವಲ್ಪ ಅಶುಭ ಫಲ ಕೊಡ್ತಾನೆ. 2ನೇ ಮನೆಯಲ್ಲಿರೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರಲ್ಲ ಅಂತಲ್ಲ, ಬರುತ್ತೆ. ಆದ್ರೆ ವಿಶೇಷವಾದ ಖರ್ಚುಗಳು ನಿಮ್ಗೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಒಂದಿಷ್ಟು ಖರ್ಚುಗಳು ಕುಟುಂಬದಲ್ಲಿ ಆಗತ್ತೆ. ಹಾಗೆ ವಾಕ್ಸ್ಥಾನದಲ್ಲಿ ಬುಧ ಗ್ರಹ ಇರೋದ್ರಿಂದ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮಾತಿನಿಂದ ಕೆಲವು ಕೆಲಸಗಳು ಆಗ್ಬೇಕಾಗಿದ್ದು ಆಗದೆ ಹೋಗ್ಬೋದು, ಆ ರೀತಿ ಆಗತ್ತೆ. ಆದ್ರೆ ಲೋನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ, ಈಗ ಬ್ಯಾಂಕ್ ಅಲ್ಲಿ ಲೋನ್ ಆಗಿರ್ಬಹುದು ಅಥವಾ ಬೇರೆ ಕಡೆಯಿಂದ ಸಾಲ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಾರದಲ್ಲಿ ನಿಮ್ಗೆ ಆ ಒಂದು ಸಾಲ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ 2ನೇ ಮನೆಯಲ್ಲಿ ಋಣಾಧಿಪತಿ ಬಂದ್ರೆ ಸಾಲ ಮಾಡಿಸ್ತಾನೆ. ಈ ರೀತಿ ಆಗುತ್ತೆ. ತೃತೀಯ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ಧನಾಧಿಪತಿ ಶುಕ್ರ ತೃತೀಯ ಭಾವದಲ್ಲಿದ್ದಾಗ ಅಷ್ಟೇನು ಶುಭ ಫಲ ಕೊಡಲ್ಲ. ಆದ್ರೆ ಭಾಗ್ಯಾಧಿಪತಿಯಾದ ಗುರು ಜೊತೆ ಇರೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಗೆ ಏನು ಅನುಕೂಲ ಬೇಕೋ ಅಷ್ಟೊತ್ತು ಮಾಡಿಕೊಡ್ತಾನೆ. ಇನ್ನು ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಒಳ್ಳೆ ಸಮಯ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ರಾಷ್ಟ್ರಾಧಿಪತಿ ಮಂಗಳ ಇದ್ದಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ 4ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ವಾಹನ ಲಾಭ, ಮನೆ, ನಿವೇಶನ ತಗೊಳ್ಳೋದು ಇಂಥದಕ್ಕೆಲ್ಲ ತುಂಬಾ ಅನುಕೂಲ ಆಗತ್ತೆ. ಹಾಗಾಗಿ ಈ ವಿಚಾರವಾಗಿ ಏನೇ ತೀರ್ಮಾನ ಮಾಡೋದಾದ್ರೂ ಈ ವಾರ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಹಾಗೆ ಪಂಚಮಾಧಿಪತಿ 2ನೇ ಮನೇಲಿದ್ದಾನೆ. ಸೂರ್ಯ ಗ್ರಹ 2ನೇ ಮನೇಲಿ ಕುತ್ಕೊಂಡಿದ್ದಾನೆ. ಅದು ಸ್ವನಕ್ಷತ್ರದಲ್ಲಿ ನೋಡಿ, ಇರೋದು ಶತ್ರು ರಾಶಿಯಲ್ಲಿ ಆದ್ರೂ ಕೂಡ ಸ್ವನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಪರೀಕ್ಷೆಗಳನ್ನು ಬರಿತಾ ಇರೋರಿಗೆ ಅಥವಾ ಕಾಲೇಜ್ಗಳಿಗೆ ಸೇರ್ಕೋಬೇಕು, ಬೇರೆ ಒಂದು ಕಾಲೇಜ್ಗೆ ಅಲ್ಲಿ ಒಂದು ಅನುಕೂಲಗಳು ಬೇಕು ಅಂತೆಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಆ ತರದ್ದೆಲ್ಲ ವ್ಯವಸ್ಥೆಗಳು ನಿಮಗೆ ತಕ್ಕ ಮಟ್ಟಿಗೆ ನೀವೇನು ಇಷ್ಟಪಟ್ಟಿರ್ತೀರಿ ಅದು ಆಗೋ ಹಾಗೆ ಆಗತ್ತೆ. ಇನ್ನು 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಗೊಂದು ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಶನಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ನಿಮ್ ಕೆಲ್ಸನೆಲ್ಲ ಸ್ವಲ್ಪ ಹಾಗೇ ತಡೆ ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದಿಷ್ಟು ಪೆಂಡಿಂಗ್ ಆಗಬಹುದು. ಒಂದು ವಾರದಲ್ಲಿ ಆಗೋ ಕೆಲಸಗಳು 1 ತಿಂಗಳು 15 ದಿನದವರೆಗೂ ಹೋಗ್ಬೋದು. ಆ ರೀತಿಯಲ್ಲಿ ಆಗುತ್ತೆ. ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಸಂಗಾತಿಯ ಜೊತೆ
ಹೆಚ್ಚು ಸಮಯವನ್ನ ಕಳೆಯುವಂಥದ್ದು, ಕೆಲವು ವಿಶೇಷ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ಹತ್ತಿರದ ಪ್ರಯಾಣವನ್ನ ಮಾಡುವುದು ಫ್ಯಾಮಿಲಿಯವರ ಜೊತೆ ಅದಿರುತ್ತೆ ಈ ವಾರದಲ್ಲಿ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಅದರ ತೃತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಮಿತ್ರರಿಂದ ಸ್ವಲ್ಪ ಬೇಸರ ಆಗುವಂಥದ್ದು. ಯಾಕಂದ್ರೆ ತೃತೀಯ ಭಾವದಲ್ಲಿ ವಿರುದ್ಧ ಗ್ರಹಗಳು, ಇಲ್ಲಿ ಶುಕ್ರ ಮತ್ತೆ ಗುರು ಇಬ್ರು ಶುಭ ಗ್ರಹಗಳೇ, ಆದ್ರೆ ಇಬ್ಬರಿಗೂ ಶತ್ರುತ್ವ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಮಿತ್ರರ ಮಾತು ಸ್ವಲ್ಪ ಅಂದ್ರೆ ಮೇಲ್ನೋಟಕ್ಕೆ ಏನು ಗೊತ್ತಾಗಲ್ಲ, ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನ, ಇದೆಲ್ಲ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನ ಕೊಡೋದು ಮರಿಬೇಡಿ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಗೆ ರವಿ ಬಂದಿದ್ದಾನೆ, ಬಹಳ ಶುಭ. ಯಾಕಂದ್ರೆ ಇಲ್ಲಿ ರವಿ ಶುಕ್ರನಿಗೆ ಶತ್ರು ಆಗ್ತಾನೆ. ಆದ್ರೂ ಕೂಡ ನಿಮಗೆ ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಗೆ ಬಂದಾಗ ಕೇಂದ್ರಾಧಿಪತಿಯಾಗಿ ಕೇಂದ್ರಕ್ಕೆ ಬರ್ತಾನೆ ಕ್ರೂರ ಗ್ರಹ, ಅದು ಶುಭ ಫಲವನ್ನ ಕೊಡುತ್ತೆ. ಮುಖ್ಯವಾಗಿ ಈ ವಾರದ ವಿಶೇಷಣ ಅಂದ್ರೆ ಚತುರ್ಥಾಧಿಪತಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಈ ಆಸ್ತಿ ವಿಚಾರವಾಗಿ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ಒಳ್ಳೆ ಸಮಯ. ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು, ಈ ತರದ್ದೇನಾದ್ರೂ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಗೋಬಹುದು. ಉದ್ಯೋಗ ಏನಾದ್ರೂ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರೆ ಒಳ್ಳೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಆ ರೀತಿ ಒಳ್ಳೆ ಅವಕಾಶ ನಿಮ್ಗೆ ಸಿಕ್ತು ಅಂದ್ರೆ ನೀವು ಉದ್ಯೋಗವನ್ನ ಬದಲಾವಣೆ ಮಾಡಬಹುದು. ಹಾಗೆ ಪ್ರಾಪರ್ಟಿನ ಸೇಲ್ ಮಾಡೋದು ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಸಮಸ್ಯೆ ಇದ್ದು ಅದನ್ನ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು ಅಂತ ಏನಾದ್ರೂ ಇದ್ರೆ ಸೂಕ್ತವಾದ ಸಮಯ. ಯಾಕಂದ್ರೆ ನಿಮ್ ರಾಶಿಯಲ್ಲಿ ಬುಧ ಮತ್ತು ರವಿ, ಬುಧಾದಿತ್ಯ ಯೋಗ ಇದ್ರೆ ಯಾವ ಕೆಲಸ ಕೈ ಹಾಕಿದ್ರು ಅದು ಅದರಿಂದ ಜಯ. ವಾಕ್ಸ್ಥಾನಾಧಿಪತಿ ನಿಮ್ ರಾಶಿಯಲ್ಲಿದ್ದಾನೆ, ರಾಷ್ಟ್ರಾಧಿಪತಿ ವಾಕ್ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವೇನೇ ಮಾತುಕತೆಗಳಾಡಿದ್ರು ಕೂಡ ಈ ಪ್ರಾಪರ್ಟಿ ವಿಷಯದಲ್ಲಿ ಅದು ಸಾಲ್ವ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀವು ಅನ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಸೂಕ್ತವಾದ ಸಮಯ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಅಭಿವೃದ್ಧಿ ಇದೆ ಈ ವಾರದಲ್ಲಿ. ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ, ಕೆಲವೊಂದು ಒಳ್ಳೊಳ್ಳೆ ಬದಲಾವಣೆಗಳು ಮಾಡ್ಕೊಳ್ತೀರಾ, ಇದರಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಆದಾಯ ಕಮ್ಮಿ ಅನ್ಬೋದು ಅಷ್ಟೇ, ಆದ್ರೆ ತೊಂದರೆ ಇಲ್ಲ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷ ಗೌರವ ಸ್ಥಾನಮಾನಗಳು ಸಿಗುವ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ತಾಯಿಯ ಜೊತೆ ಹೆಚ್ಚು ಮಾತನಾಡೋದು, ಅಂದ್ರೆ ತಾಯಿ ಜೊತೆ ತುಂಬಾ ಮಾತಾಡೋದ್ರಿಂದ ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ, ಅಥವಾ ಮಾತೃ ಸಮಾನವಾದವ್ರ ಜೊತೆ ಮಾತಾಡೋದ್ರಿಂದ ಬಹಳ ಸಮಾಧಾನ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ವಾಕ್ಸ್ಥಾನಾಧಿಪತಿ ಹಾಗೂ ಪಂಚಮಾಧಿಪತಿ ಎರಡೂ ಆಗಿರ್ತಕ್ಕಂತಹ ಬುಧ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಮೂಲಭೂತ ಸೌಕರ್ಯಗಳು ಇದನ್ನೆಲ್ಲ ಒದಗಿಸಿಕೊಡೋನು ಚಂದ್ರ ಆದ್ರೆ, ಈ ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಇವಾಗ ಕೆಲವು ಕಾಲೇಜ್ಗಳಲ್ಲಿ ಸೀಟ್ ಸಿಗುವಂಥದ್ದು, ಸರ್ಕಾರದಿಂದ ಏನೋ ಒಂದು ಅನುಕೂಲ ಆಗುವಂಥದ್ದು, ಸ್ಕಾಲರ್ಶಿಪ್ ಸಿಗುವಂಥದ್ದು, ಈ ತರದ್ದೆಲ್ಲ ನಮಗ್ ಸಿಗ್ಬೇಕು ಅಂದ್ರೆ ಸೂರ್ಯನ ಬೆಂಬಲ ಬೇಕು. ಇಲ್ಲಿ ಸೂರ್ಯ ನಿಮ್ ರಾಶಿಯಲ್ಲೇ ಇದ್ದಾನೆ, ಅದು ಕೂಡ ಸ್ವನಕ್ಷತ್ರವಾದ ಕೃತಿಕಾ ನಕ್ಷತ್ರದಲ್ಲಿ. ಹಾಗಾಗಿ ಆ ತರ ಏನಾದ್ರೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಅನುಕೂಲ, ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರೆ ವೃಷಭ ರಾಶಿಯವರಿಗೆ ಅಂತಹ ಅವಕಾಶಗಳು, ಅನುಕೂಲಗಳು ಒದಗಿ ಬರುವ ಸಾಧ್ಯತೆಗಳಿದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಜವಾಬ್ದಾರಿಗಳು ಬರುತ್ತೆ, ಆದ್ರೆ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಸಾಮರ್ಥ್ಯ ಕೂಡ ನಿಮ್ಗಿರುತ್ತೆ. ಯಾಕಂದ್ರೆ ಬುಧ ನಿಮ್ ರಾಶಿಯಲ್ಲಿದ್ದಾನೆ. ಬುಧ ರಾಶಿಯಲ್ಲಿದ್ರೆ ಬುದ್ಧಿಬಲ ಜಾಸ್ತಿ, ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗುತ್ತೆ. ಇವತ್ತಿನ ಈ ಒಂದು ಟೆಕ್ನಾಲಜಿ ಯುಗದಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅಲ್ವಾ? ಎಷ್ಟು ಬುದ್ಧಿವಂತರಾಗಿರ್ತಾರೋ ಅಷ್ಟು ಬೇಗ ಅವರು ಉದ್ಯೋಗ ಕ್ಷೇತ್ರದಲ್ಲಿ ಬೆಳೀತಾರೆ. ಅದಕ್ಕೆ ಬುಧನ ಅನುಗ್ರಹ ತುಂಬಾ ಬೇಕು. ಯಾಕಂದ್ರೆ ಬುಧ ಅಂದ್ರೇನೆ ಅಪ್ಡೇಟ್ ಆಗ್ತಾ ಇರೋದು, ನೆಕ್ಸ್ಟ್ ಏನು ಹೊಸತೇನು, ಹೊಸದನ್ನ ಕಲಿಯುವಂಥದ್ದೇ ಬುಧ ಗ್ರಹ. ಹಾಗಾಗಿ ಈ ಬುಧ ನಿಮ್ಗೆ ಎಷ್ಟು ಅನುಕೂಲವನ್ನ ಮಾಡಿಕೊಡ್ತಾನೆ, ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಶನಿ ಲಾಭದಲ್ಲಿದ್ದಾನೆ, ಅವನಂತೂ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಯಾವುದೇ ಒಂದು ಕೆಲಸವನ್ನ ನೀವು ಶ್ರದ್ಧೆಯಿಂದ ಮಾಡಿದ್ದೆ ಆದಲ್ಲಿ 100% ಫಲವನ್ನ ಶನಿ ಕೊಡ್ತಾನೆ. ಯಾಕಂದ್ರೆ ಶನಿ ಕೊಡುವ ಫಲವೇ ಆಗಿ ಕರ್ಮ ಫಲ, ನೆಗೆಟಿವ್ ಆದ್ರೂ ಅಷ್ಟೇ, ಪಾಸಿಟಿವ್ ಆದ್ರೂ ಅಷ್ಟೇ, ನಾವ್ ಏನ್ ಮಾಡಿರ್ತೀವಿ ಅದನ್ನ ವಾಪಸ್ ನಮ್ಗೆ ತಿರುಗಿಸಿ ಕೊಡ್ತಾನೆ. ಹಾಗಾಗಿ ನಿಮ್ಮ ಉದ್ಯೋಗ ಅಂತ ಬಂದಾಗ ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡದೆ ನೀವು ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದೆ ಆದ್ರೆ ಖಂಡಿತ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ನಿಮ್ಮ ಜಾಬ್ ವಿಷಯದಲ್ಲಿ
ಅದನ್ನ ಅವ್ನು ಕೊಟ್ಟೇ ಕೊಡ್ತಾನೆ. ಇನ್ನು 12ನೇ ಮನೆ ಅಧಿಪತಿ ಮಂಗಳ ಗ್ರಹ 12ನೇ ಮನೇಲಿ ಇದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಉದ್ಯೋಗದ ನಿಮಿತ್ತವಾಗಿರಬಹುದು ಅಥವಾ ಎಜುಕೇಶನ್ಗೋಸ್ಕರ ಆಗಿರಬಹುದು, ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಅಂತಹ ಅವಕಾಶಗಳು ಸಿಗುವಂತಹ ಸೂಚನೆಗಳು ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಯಾವುದೇ ರೀತಿಯ ಒಂದು ದೋಷಗಳು ಆ ತರದ್ದೆಲ್ಲ ಏನಿಲ್ಲ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಗ್ರಹ, ಪಂಚಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲಿ ಬಂದಿದ್ದಾನೆ. ನೋಡಿ, ರಾಶಿಯಲ್ಲಿ ಶುಕ್ರ, ಈಗ ಆಲ್ರೆಡಿ ಗುರು ಇದ್ದಾನೆ, ಇವಾಗ ಶುಕ್ರನು ಬಂದ ಅಂತ ಅಂದಾಗ ಏನಾಗತ್ತೆ, ಶುಕ್ರ ಆಸೆಗಳನ್ನ ಕೊಡ್ತಾನೆ. ನಿಮಗೆ ಏನೇನೋ ಕೆಲವೊಂದು ಆಸೆಗಳಿರುತ್ತೆ, ಕೆಲವೊಂದು ಸ್ಥಳಗಳಿಗೆ ಹೋಗ್ಬೇಕು, ಒಂದಷ್ಟು ವಸ್ತುಗಳನ್ನ ತಗೋಬೇಕು ಅಥವಾ ಶಾಪಿಂಗ್ ಮಾಡ್ಬೇಕು ಅಂತ ಏನೋ ಆಸೆಗಳಿರುತ್ತೆ. ಈ ಆಸೆಗಳನ್ನ ಈಡೇರಿಸ್ಕೊಳ್ತೀರ. ಆದ್ರೆ ಈ ಆಸೆಗಳನ್ನ ಈಡೇರಿಸ್ಕೊಳ್ಳುವಂತಹ ಬರದಲ್ಲಿ ಒಂದಷ್ಟು ಖರ್ಚುಗಳು, ವ್ಯರ್ಥ ಖರ್ಚುಗಳು ಆಗತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನೇ 12ನೇ ಮನೇಲಿ ಇದ್ದಾನೆ. ಸ್ನೇಹಿತರಿಗೋಸ್ಕರ ಖರ್ಚು, ಕೆಲವರು ಸ್ನೇಹಿತರನ್ನ ಭೇಟಿ ಮಾಡೋದು ಅದೆಲ್ಲ ಇರುತ್ತಲ್ವಾ. ಕೆಲವ್ರು ಏನ್ ಮಾಡ್ತಾರಂದ್ರೆ ಪಾಪ ಒಳ್ಳೆ ಮನಸ್ಸು, ಭೇಟಿ ಮಾಡಿದಾಗ ಏನಾದ್ರೂ ತಿನ್ಸೋದು, ಏನೋ ಅವ್ರಿಗೆ ಇಷ್ಟಪಟ್ಟಿದ್ದನ್ನ ಕೊಡ್ಸೋದು, ಎಲ್ಲದಕ್ಕೂ ಅವರೇ ಖರ್ಚು ಮಾಡ್ತಾರೆ. ಕೆಲವ್ರು ಲೆಕ್ಕಾಚಾರವಾಗಿರ್ತಾರೆ. ಲೆಕ್ಕಾಚಾರವಾಗಿ ಇರ್ಬೇಕು ಅಥವಾ ಖರ್ಚು ಮಾಡಬಾರ್ದಂತಲ್ಲ, ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಇರ್ಬೇಕಾಗತ್ತೆ. ಹೇಗಿದೆ ನಮ್ಮ ಪರಿಸ್ಥಿತಿ, ಈಗ ನಾವು ಒಂದಿಷ್ಟು ಖರ್ಚು ಮಾಡೋಷ್ಟು ದೇವರ ಅನುಕೂಲ ಕೊಟ್ಟಿದ್ದನ್ನ ಮಾಡಿ. ಇಲ್ಲ ನಾವೇ ಕಷ್ಟದಲ್ಲಿದ್ದೀವಿ ಅಂದ್ರೆ ಬೇಡ, ತೋರಗಾಣಿಕೆ ಬೇಡವೇ ಬೇಡ. ನಾವೇ ಕಷ್ಟದಲ್ಲಿದ್ದೀವಿ, ಅಲ್ಲಿ ಯಾರಿಗೋ ಒಂದೇನೋ ನಮ್ಮ ಖುಷಿಗೆ ಅವ್ರಿಗೇನೋ ಕೊಡ್ಸೋದು ಬೇಡ. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತಿದ್ರಿ ಅಂದ್ರೆ ಈ ವಾರದಲ್ಲಿ ಹೀಗೆ ಆಗತ್ತೆ ನಿಮ್ಗೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಏನೋ ಒಂದು ಸ್ನೇಹಿತರನ್ನ ಮೀಟ್ ಆಗ್ತೀರಾ, ಅಲ್ಲೊಂದಿಷ್ಟು ಖರ್ಚುಗಳು ಬಂದ್ಬಿಡುತ್ತೆ. ಸೊ ಖರ್ಚು ಮಾಡ್ಬೇಕಾಗಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ, ಹಣಕಾಸಿನ ವಿಷಯದಲ್ಲಿ ವಿಪರೀತ ಖರ್ಚುಗಳು ಆಗತ್ತೆ. ಹಾಗೆ ನಿಮ್ಗೆ ಏನೇ ಒಂದು ತಗೋಬೇಕು ಅದು ಇದು ಅಂತ ಆಸೆ ಇದ್ರೂ ಕೂಡ ಆದಷ್ಟು ಆ ಆಸೆಗಳನ್ನ ಸ್ವಲ್ಪ ನಿಧಾನವಾಗಿ ಈಡೇರಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲಲ್ವಾ. ಈ ಕಾರಣಕ್ಕೋಸ್ಕರ. ಹಾಗೆ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. ಯಾಕಂದ್ರೆ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕ ಲಾಭವನ್ನ ಕೊಟ್ಟೇ ಕೊಡ್ತಾನೆ. ಜೊತೆಗೆ ದಶಮದಲ್ಲಿರ್ತಕ್ಕಂಥ ಶನಿ ಗ್ರಹ ಕರ್ಮಾಧಿಪತಿಯಾಗಿ ಕರ್ಮಕ್ಕನುಸಾರವಾಗಿ ಫಲವನ್ನ ಕೊಡ್ತಾನೆ. ಹಾಗಾಗಿ ಲಾಭ ಇದೆ. ಆದ್ರೆ ಖರ್ಚು ಜಾಸ್ತಿ ಇರೋದ್ರಿಂದ ನಿಮಗೆ ಬಂದ ಲಾಭ ನಿಮ್ಗೇನು ತೃಪ್ತಿ ಕೊಡಲ್ಲ. 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಲಾಭದಲ್ಲಿದ್ದಾನೆ. ಇವನು ಕೂಡ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ, ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನೋ ಒಂದು ಅನುಕೂಲ ಆಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಂದು ವಿಶೇಷವಾದ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಯಾಕಂದ್ರೆ ಗುರು ಶುಕ್ರ ಇಬ್ರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಹಾಗೆ ತುಂಬಾ ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಕೆಲಸದ ಮೂಲಕ, ಮಾತಿನ ಮೂಲಕ, ನಿಮ್ಮ ಒಂದು ನಿಮ್ಗಿರ್ತಕ್ಕಂತಹ ಬುದ್ಧಿವಂತಿಕೆಯ ಮೂಲಕ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಮಿಥುನ ರಾಶಿಯವರಿಗೆ ಸಹಜವಾಗಿ ತುಂಬಾ ಬುದ್ಧಿ ಇರುತ್ತೆ. ಅವರು ತುಂಬಾ ಇವತ್ತಿನ ಪ್ರಪಂಚಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ ಅವರು ಮಿಥುನ ರಾಶಿಯವರು. ಸೊ ಹಾಗಾಗಿ ಅವ್ರು ತುಂಬಾ ಬುದ್ಧಿವಂತರಾಗಿರ್ತಾರೆ. ಅವರ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದೇ ಆದ್ರೆ ಅವ್ರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕಂದ್ರೆ ಬುಧ ರಾಷ್ಟ್ರಾಧಿಪತಿ, ಬುಧ ಚಿಕ್ಕ ಗ್ರಹ ಆದ್ರೂ ಕೂಡ ಮರ್ಕ್ಯುರಿ ಅಂತ ಹೇಳ್ತಾರೆ, ಅಷ್ಟು ಬೇಗ ಅರ್ಥ ಆಗ್ಬಿಡುತ್ತೆ ಬುಧ ಸ್ಟ್ರಾಂಗ್ ಇರೋಂಥವ್ರಿಗೆ. ಹಾಗಾಗಿ ಈ ರೀತಿ ಒಂದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತೊಂದರೆ ಅಂತ ಏನಿಲ್ಲ, ಆದ್ರೆ ನಿಮಗೆ ಕೊಟ್ಟಿರೋ ಕೆಲಸಗಳನ್ನ, ಜವಾಬ್ದಾರಿಗಳನ್ನ ನಿಭಾಯಿಸುವಲ್ಲಿ ಸ್ವಲ್ಪ ನಿಧಾನ ಆಗಬಹುದು ಅಷ್ಟೇ, ಬೇರೇನು ಸಮಸ್ಯೆ ಇಲ್ಲ. ಇನ್ನು ಆಸ್ತಿ ವಿಚಾರದಲ್ಲಿ ಮನೆ, ಸೈಟು, ವಾಹನ ಏನಾದ್ರೂ ಒಂದು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಸಮಯ ಈ ವಾರ, ಬಟ್ ತಗೊಳ್ಳೋದಕ್ಕಲ್ಲ. ಯಾಕಂದ್ರೆ ಚತುರ್ಥಾಧಿಪತಿ ಇಲ್ಲಿ 12ನೇ ಮನೇಲಿದ್ದಾನೆ. ಹಾಗಾಗಿ ಸೇಲ್ ಮಾಡ್ಬೇಕು ಅಂತಿದ್ರೆ ಒಳ್ಳೆ ಸಮಯ, ಆದ್ರೆ ತಗೊಳ್ಬೇಕು ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ, ಬುಧ ಗ್ರಹ ನಿಮ್ ರಾಶಿಗೆ ಬರೋವರೆಗೂ, ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಬೇರೆ ಏನೋ ಸಮಸ್ಯೆ ಇಲ್ಲ. ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ ಈ ವಾರದಲ್ಲಿ ಪ್ರತಿದಿನ 1 ಹಿಡಿ ಗೋಧಿ, 1 ಹಿಡಿ ಹೆಸರು ಕಾಳು ಡೈಲಿ ತೆಗ್ದಿಡಿ. ಅದನ್ನ ನೆಕ್ಸ್ಟ್ ವಾರ, ನೆಕ್ಸ್ಟ್ ಬುಧವಾರದವರೆಗೂ ತೆಗೆದಿಟ್ಟು ಆಮೇಲೆ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋದಕ್ಕೆ ಕೊಟ್ಬಿಡಿ. ಇದರಿಂದ ಖರ್ಚು ಕಮ್ಮಿ ಆಗತ್ತೆ. ಯಾಕಂದ್ರೆ ಬುಧ ಬುದ್ಧಿಗೆ ಕಾರಕ. ಅವನು ಏನ್ ಮಾಡ್ತಾನೆ ಅಂದ್ರೆ ನಿಮ್ಮನ್ನ ಜಾಗೃತಿ ಮಾಡ್ತಾನೆ. ಬೇಡ, ಈ ವಾರ ಶಾಪಿಂಗ್ ಹೋಗೋದ್ ಬೇಡ, ಈ ವಾರ ಖರ್ಚು ಮಾಡೋದ್ ಬೇಡ, ಸ್ವಲ್ಪ
ನಾವು ಹಿಡಿತದಲ್ಲಿಡೋಣ. ಈ ರೀತಿ ನಿಮ್ಮ ಮನಸ್ಸಿಗೆ ಆ ಒಂದು ಯೋಚನೆಗಳು ಜಾಗೃತಿಯನ್ನ ಕೊಡ್ತಾನೆ. ಹಾಗಾಗಿ ಬುಧನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಬೇರೇನು ಸಮಸ್ಯೆ ಇಲ್ಲ. ಉದ್ಯೋಗ ಆಗಿರಬಹುದು, ಕೆಲಸ ಎಲ್ಲದರಲ್ಲೂ ಚೆನ್ನಾಗಿದೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗೋದ್ರಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಗುರು ಕೂಡ. ಇಲ್ಲಿ 12ನೇ ಮನೆ ಅನ್ನೋದು ವ್ಯಯಸ್ಥಾನ ಅಂತ ಕೂಡ ಕರಿತೀವಿ, ಹಾಗೆ ವಿದೇಶ ಸ್ಥಾನ ಅಂತ ಕೂಡ ಕರಿತೀವಿ. ಉದ್ಯೋಗದ ನಿಮಿತ್ತವಾಗಿ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಬೇರೆ ದೇಶದಲ್ಲಿ ನೀವು ಉದ್ಯೋಗವನ್ನ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ರೆ, ಅಂತಹವರಿಗೆ ಈ ಒಂದು ಅವಕಾಶ ಈ ವಾರದಲ್ಲಿ ಸಿಗುವ ಸಾಧ್ಯತೆಗಳು ಇದೆ. ಯಾಕೆ ಅಂದ್ರೆ ಚತುರ್ಥ ಭಾವ ಅನ್ನೋದು ವಾಸಸ್ಥಾನವನ್ನ ತೋರಿಸುತ್ತೆ. 6ನೇ ಭಾವ ಅನ್ನೋದು ಉದ್ಯೋಗದಲ್ಲಿ ನೀವು ಮಾಡುವ ಸೇವೆ. ಈ ಎರಡೂ ಮನೆ ಅಧಿಪತಿಗಳಾದಂತಹ ಶುಕ್ರ ಗುರು 12ನೇ ಮನೆಯಲ್ಲೇ ಕುತ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಒಂದು ಅವಕಾಶ ಸಿಕ್ಕತ್ತೆ. ಸೊ ಪ್ರಯತ್ನವನ್ನ ಮುಂದುವರಿಸಿ. ಇನ್ನು ಧನಾಧಿಪತಿಯಾದಂತಹ ರವಿಗ್ರಹ ಲಾಭದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ರು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ತುಂಬಾ ಚೆನ್ನಾಗಿದೆ. ಇನ್ನು ಕೆಲಸ ಅಂತ ಬಂದಾಗ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗಾಗಿರ್ಬಹುದು, ಸರ್ಕಾರಿ ಉದ್ಯೋಗದಲ್ಲಿ ಇರೋಂಥವ್ರಿಗಾಗಿರ್ಬಹುದು ಬಹಳ ಚೆನ್ನಾಗಿದೆ. ಯಾಕಂದ್ರೆ ದಶಮದಲ್ಲಿ ಮಂಗಳ, ಯೋಗಕಾರಕನಾದಂತಹ ಮಂಗಳ ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಕೊಟ್ಟಿರುವ ಕೆಲಸವನ್ನ ಸರಿಯಾದ ಸಮಯಕ್ಕೆ ಕಂಪ್ಲೀಟ್ ಮಾಡ್ತಿರೋ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕೆಲಸಗಳನ್ನ ನೀವು ಪೂರ್ಣಗೊಳಿಸುವುದರ ಮೂಲಕ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ವಿಶೇಷವಾದ ಗೌರವ ಸ್ಥಾನಮಾನಗಳು, ಅಲ್ಲಿನ ವಾತಾವರಣವೇ ನಿಮ್ಗೆ ಒಂದ್ ರೀತಿ ಬಹಳ ಖುಷಿ ಕೊಡುವಂತಿರುತ್ತೆ. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಇದ್ದಾಗ ನಮ್ಗೊಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇದೆ, ಮರ್ಯಾದೆ ಸಿಗ್ತಾ ಇದೆ ಅಂದಾಗ ನಮ್ದಲ್ಲಿ ಇರೋದಕ್ಕೆ ಇನ್ನೂ ಖುಷಿ ಆಗತ್ತೆ ಅಲ್ವಾ. ಯಾವ್ದೇ ಮನೆಗೆ ಹೋಗಿ ಅಲ್ಲಿ ಯಾರಾದ್ರೂ ಚೆನ್ನಾಗಿ ಮಾತಾಡ್ಸಿದಾಗ ಅಲ್ಲಿ ಸ್ವಲ್ಪ ಕೂತ್ಕೋಬೇಕು ಅನ್ಸುತ್ತೆ. ಅಯ್ಯೋ ಯಾಕಾದ್ರೂ ಬಂದ್ರು ಅನ್ನೋ ತರ ಅವರು ಬಿಹೇವ್ ಮಾಡಿದಾಗ ಬೇಗ ಹೊರಟ್ಬಿಡೋಣ ಅನ್ಸುತ್ತಲ್ವಾ. ಅದೇ ತರ ಶುಭ ಸ್ಥಾನಕ್ಕೆ ಗ್ರಹಗಳು ಬಂದಾಗ ಅಷ್ಟೇ ಶುಭ ಫಲವನ್ನ ಕೊಡ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ. ಜಾಬ್ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಒಳ್ಳೆ ಅವಕಾಶ ಸಿಕ್ಕತ್ತೆ ಈ ವಾರದಲ್ಲಿ. ಸಿಕ್ಕಿದಾಗ ನೀವು ಖಂಡಿತ ಬದಲಾವಣೆ ಮಾಡ್ಕೋಬಹುದು. 11ನೇ ಮನೆಯಲ್ಲಿ ರವಿಗ್ರಹ ಕುತ್ಕೊಂಡಿದ್ದಾನೆ. ರವಿಯ ಜೊತೆನಲ್ಲಿ ಬುಧನೂ ಕೂಡ ಕುತ್ಕೊಂಡಿರೋದ್ರಿಂದ ಮಿತ್ರರೊಡನೆ ಮಾತಾಡುವಂಥದ್ದು, ಅಂದ್ರೆ ಏನೇ ಒಂದು ಮಿತ್ರತ್ವದಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯಗಳಾಗಿದ್ರೆ ಅದನ್ನ ಮಾತಾಡಿ ಸರಿಪಡಿಸಿಕೊಳ್ಳುವಂತಹ ಸಮಯ ಇದಾಗಿದೆ. ಹಾಗೇನಾದ್ರೂ ನಿಮ್ಮ ಸ್ನೇಹಿತರು ದೂರ ಆಗಿದ್ದಾರೆ ಅಥವಾ ದೂರ ಆಗ್ತಾ ಇದ್ದಾರೆ, ನಿಮ್ಗೆ ತುಂಬಾ ಬೇಕಾದವರು ಏನೋ ಸ್ವಲ್ಪ ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಬೇಜಾರಾಗ್ತಾ ಇದ್ರೆ, ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಕೇಳ್ಬೇಕು ಅಂತಿದ್ರೆ ಈ ವಾರದಲ್ಲಿ ನೀವು ಕೇಳಬಹುದು. ಯಾಕಂದ್ರೆ ನೀವೇನೇ ಮಾತಾಡಿದ್ರು ನಿಮ್ಮ ಗೌರವಕ್ಕೆ ಧಕ್ಕೆ ಬರಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾವ್ ಹೀಗೆ ಕೇಳೋದ್ರಿಂದ ಎಲ್ಲಿ ನನ್ನ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಡುತ್ತೋ ಅನ್ನೋದು ಆತಂಕ ಇರುತ್ತೆ. ಬಟ್ ಕರ್ಮಸ್ಥಾನ ತುಂಬಾ ಚೆನ್ನಾಗಿರೋದ್ರಿಂದ ಹಾಗೇನೂ ಆಗೋದಿಲ್ಲ. ಹಾಗೇನಾದ್ರೂ ನೀವು ಕೇಳ್ಬೇಕು ಅಂತಿದ್ರೆ ಕೇಳ್ಬೋದು, ಅಥವಾ ಮಾತಾಡಿ ನಿಮ್ ಕಡೆಯಿಂದನೇ ಮಿಸ್ಟೇಕ್ ಆಗಿದ್ರೆ ನೀವು ಅದನ್ನ ಸರಿ ಮಾಡ್ಕೋಬಹುದು. ಕ್ಷಮೆ ಕೇಳಿ ಸರಿ ಮಾಡ್ಕೊಳ್ಳೋದು, ಈ ತರದ್ದಕ್ಕೆಲ್ಲ ಒಳ್ಳೆ ಸಮಯ. ಪಂಚಮಾಧಿಪತಿಯು ದಶಮ ಭಾವದಲ್ಲಿ ಸ್ವರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದ್ರೂ ಇಂಥ ಕಾಲೇಜ್ ಬೇಕು, ಇಂಥ ಒಂದು ಸಂಸ್ಥೆನೇ ಬೇಕು, ಅಥವಾ ಫಾರಿನ್ ಹೋಗ್ಬೇಕು, ಈ ತರದ್ದೇನೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರೆ ಅಂತಹ ಅವಕಾಶ ಕೂಡ ಸಿಗುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ. ಕೆಲಸ ಆಗಿರಬಹುದು, ಹಣ ಆಗಿರಬಹುದು, ಕುಟುಂಬದ ವಿಚಾರ ಆಗಿರ್ಬಹುದು, ಎಲ್ಲಾ ವಿಚಾರದಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಬಹಳ ಬಹಳ ಶುಭ ಫಲ. ಹಾಗೆ ಇನ್ನೇನು ನಿಮ್ಮ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಪ್ರಮುಖವಾಗಿ ಧಾರ್ಮಿಕ ಕಾರ್ಯಗಳು ಏನೇನೆಲ್ಲ ಬ್ಯಾಲೆನ್ಸ್ ಇದೆ ನಿಮ್ದು, ಆ ಬ್ಯಾಲೆನ್ಸ್ ಇರೋದನ್ನ ಮತ್ತೆ ಕಂಪ್ಲೀಟ್ ಮಾಡೋದಕ್ಕೆ ತಯಾರಿ ನಡೆಯುತ್ತೆ ಈ ವಾರದಲ್ಲಿ. ಮುಖ್ಯವಾಗಿ ಮತ್ತೆ ದುಡ್ಡು ಬರಬೇಕಾಗಿತ್ತು, ಆ ದುಡ್ಡು ಬರೋದಕ್ಕೆ ಏನೋ ತಡೆ ಇದೆ, ಆ ತಡೆಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಕಾರ್ಯಗಳು ಕೂಡ ಈ ವಾರದಲ್ಲಿ ನಡೆಯುತ್ತೆ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಯಾವ ಗ್ರಹನು ನಿಮ್ಗೆ ಅಷ್ಟೊಂದು ಅಶುಭ ಫಲ ಕೊಡ್ತಲ್ಲ, ಸ್ವಲ್ಪ ಅಶುಭ ಫಲ ಕೊಡ್ತಾ ಇರೋದಂದ್ರೆ ರಾಹು ಮತ್ತು ಕೇತುಗಳು. 2ನೇ ಮನೇಲಿ ಕೇತು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ನೀವು ಮಾತಾಡ್ಬೇಕಾಗಿರುತ್ತೆ, ಬಟ್ ನೀವು ಮಾತಾಡದೇ ಇರೋದ್ರಿಂದಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂದ್ರೆ ಯಾವ್ದೊಂದು ವಿಚಾರವಾಗಿ ನೀವು ಮಾತಾಡಿದ್ರೆ ಆ ಕೆಲಸ ಬೇಗ ಆಗ್ತಾ ಇತ್ತು, ಬಟ್ ನೀವು ಮಾತಾಡಲ್ಲ. ಒಂದು ಮುಜುಗರದಿಂದನೋ ಅಥವಾ ಒಂದು ಭಯದಿಂದಲೋ ನೀವು ಮಾತಾಡೋದಿಲ್ಲ ಅನ್ಕೊಳ್ಳಿ. ಹಾಗಾಗಿ ಕೆಲವು ಕೆಲಸಗಳು ಸಕ್ಸಸ್ ಆಗ್ತಾ ಇರಲ್ಲ ನೋಡಿ. ಅದೇ ವಿಘ್ನ. ಆ ಟೈಮ್ಗೆ ಏನ್ ಆಗ್ಬೇಕು ಅದು ಆಗ್ತಾ ಇಲ್ಲ.
ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಅದು ವಿಘ್ನ. ಈ ವಿಘ್ನಗಳನ್ನು ಉಂಟು ಮಾಡೋನು ಕೇತು ಗ್ರಹ. ಹಾಗಾಗಿ ಕೇತುವಿಗೆ ಪರಿಹಾರಾರ್ಥವಾಗಿ ಮತ್ತು ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಹು ಕೇತುಗಳು ಇನ್ನೂ ಸುಮಾರು ದಿನ ಇದೇ ಮನೆಗಳಲ್ಲಿ ಇರ್ತಾರೆ. ಹಾಗಾಗಿ ಈ 2 ಮಂತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ, ಅದನ್ನ ಮರಿಬೇಡಿ. ಯಾಕೆಂದ್ರೆ ರಾಹು ಕೇತುಗಳು ಅಶುಭ ಫಲ ಕೊಟ್ರೆ, ಬೇರೆ ಗ್ರಹಗಳು ಶುಭ ಫಲ ಕೊಟ್ಟರು ಕೂಡ ಆ ಶುಭ ಫಲ ಪೂರ್ಣವಾಗಿ ನಿಮ್ಗೆ ಸಿಗೋದಕ್ಕಾಗೋದಿಲ್ಲ. ಹಾಗಾಗಿ ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಉಳಿದಂತೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ರಾಶಿ ಸಿಂಹರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ರವಿಗ್ರಹ ಈ ವಾರದಲ್ಲಿ ದಿಗ್ಬಲನಾಗಿ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. 9ನೇ ಮನೆಯಲ್ಲಿ ಇದ್ದದಕ್ಕಿಂತ ಹೆಚ್ಚು ಶುಭ ಫಲವನ್ನ ದಶಮದಲ್ಲಿ ಕೊಡ್ತಾನೆ ರವಿಗ್ರಹ. ಯಾಕಂದ್ರೆ ರವಿ ಒಂದು ಕ್ರೂರ ಗ್ರಹವಾಗಿ ಕೇಂದ್ರದಲ್ಲಿದ್ದಾಗ ಹೆಚ್ಚು ಶುಭ ಫಲ, ಅದರಲ್ಲೂ ಕೂಡ ದಶಮದಲ್ಲಿದ್ರೆ ದಿಗ್ಬಲ. ದಿಗ್ಬಲ ಅಂತಂದ್ರೆ ನಾರ್ಮಲ್ ಆಗಿ ಒಂದು ಮನೆಯಲ್ಲಿ ಅವನು ಏನ್ ಫಲ ಕೊಡ್ತಾನೋ ಅದರ ಒಂದು ದುಪ್ಪಟ್ಟು ಫಲವನ್ನ ಕೊಡ್ತಾನೆ ಅಂತ ಹೇಳಿ. ಈ ದಶಮ ಭಾವದಲ್ಲಿ ರವಿಗ್ರಹ ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲಸಗಳು ತುಂಬಾ ವೇಗವಾಗಿ ಆಗುತ್ತೆ ಈ ವಾರದಲ್ಲಿ. ಯಾವ್ಯಾವ ಕೆಲಸಗಳು ತುಂಬಾ ಸ್ಲೋ ಆಗ್ತಾ ಇತ್ತು ಅದೆಲ್ಲ ವೇಗವಾಗಿ ಆಗುವಂಥದ್ದು. ಕೆಲವು ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ನಿಮ್ದೊಂದಷ್ಟು ಪ್ರಾಜೆಕ್ಟ್ ಅಂತ ಇರುತ್ತೆ, ಒಂದಿಷ್ಟು ವರ್ಕ್ ಅಂತ ಇರುತ್ತೆ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಆ ತರದ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ ವಾಕ್ಸ್ಥಾನಾಧಿಪತಿ ದಶಮದಲ್ಲಿರೋದ್ರಿಂದ ಮಾತಿನಿಂದ ಕಾರ್ಯ ಜಯ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಿರಬಹುದು, ಬೇರೆ ಯಾವುದೇ ವಿಷಯದಲ್ಲೂ ಕೂಡ ನೀವೇನೇ ಒಂದು ಹೇಳ್ಬೇಕು ಮಾತಾಡ್ಬೇಕು ಅಂತಿದ್ರು ಕೂಡ ಖಂಡಿತ ಮಾತಾಡ್ಬೋದು. ಹಾಗೆ ಯಾವುದೇ ಒಂದು ವಿಚಾರವಾಗಿ ನೀವೇ ಮಾತನಾಡೋದ್ರಿಂದ ನಿಮ್ಮ ಸ್ವತಃ ಕಾರ್ಯಗಳು ಆಗತ್ತೆ, ಫಲಿಸುತ್ತೆ. ಅಂದ್ರೆ ಬೇರೆಯವ್ರ ಸಹಾಯದ ಅವಶ್ಯಕತೆ ಇಲ್ಲ, ನೀವು ಮಾತಾಡಿದ್ರೇನೆ ನಿಮ್ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಸಂಕೋಚ ಇಲ್ಲದೆ ನೀವೇನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಖಂಡಿತ ಮುಂದುವರಿಬಹುದು. ಹಾಗೆ ಇಲ್ಲಿ ರಾಷ್ಟ್ರಾಧಿಪತಿ ದಿಗ್ಬಲನಾಗಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ಅಭಿವೃದ್ಧಿ ಇದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಏನಂದ್ರೆ ಏನು ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿತ್ತು, ಆ ಪ್ರಾಬ್ಲಮ್ಗಳನ್ನ ತಕ್ಕ ಮಟ್ಟಿಗೆ ಸರಿ ಮಾಡ್ಕೊಳ್ಳೋ ಸಮಯ ಈ ವಾರ. ಅಂದ್ರೆ ಫೈನಾನ್ಷಿಯಲಿ ಏನು ತುಂಬಾ ಕ್ರಿಟಿಕಲ್ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ಸ್ವಲ್ಪ ಹೇಗೋ ನಿವಾರಣೆ ಮಾಡ್ಕೊಳ್ತೀರಾ. ಸಾಲದ ಬಾಧೆ ಇದ್ದಂಥವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಲದ ಒಂದು ಹೊರೆಯನ್ನ ಇಳಿಸಿಕೊಳ್ಳುವಂತದ್ದಾಗತ್ತೆ. 2 ಮತ್ತು 11 2ರ ಮನೆ ಅಧಿಪತಿ ಬುಧಗ್ರಹನೇ ಆಗಿ ದಶಮದಲ್ಲಿರೋದ್ರಿಂದ ನೀವೆಷ್ಟು ಶ್ರಮ ಪಡ್ತೀರೋ ಅಷ್ಟು ನಿಮ್ಮ ಒಂದು ಕೆಲಸದಲ್ಲಿ ಲಾಭ ಅನುಕೂಲ ಇರುತ್ತೆ. ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. ನಿಮ್ಗೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಆಗುವ ಸಾಧ್ಯತೆಗಳು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಈ ತರದ್ದು ಏನೋ ಒಂದು ಒಳ್ಳೆಯ ಒಂದು ವಿಚಾರವನ್ನ ನೀವು ಈ ವಾರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಕಾಣಬಹುದು. ನೋಡಿ, ಅಷ್ಟಮದಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ದಶಮವನ್ನ ನೋಡ್ತಾ ಇದ್ದಾನೆ. ಆದ್ರೂ ಕೂಡ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ದಶಮದಲ್ಲಿರೋದ್ರಿಂದ ಮತ್ತು ಸ್ವನಕ್ಷತ್ರದಲ್ಲಿದ್ದಾನೆ, ಕೃತಿಕಾ ನಕ್ಷತ್ರದಲ್ಲಿ. ಹಾಗಾಗಿ ಸಿಂಹರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಈ ವಾರದಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ 6ನೇ ಮನೆ ಅಧಿಪತಿ ಶನಿಗ್ರಹ. ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿದ್ರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಗಿರುತ್ತೆ. ಬುಧಾದಿತ್ಯ ಯೋಗ ಇರೋದ್ರಿಂದ ಆತ್ಮಬಲ ಮನೋಬಲ 2 ಕೂಡ ಚೆನ್ನಾಗಿರುತ್ತೆ. ಬುದ್ಧಿಬಲ ಕೂಡ ನಿಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಯಾವುದು ಕಷ್ಟ ಅನ್ಸಲ್ಲ. ಲಾಭದಲ್ಲಿ ಗುರು ಮತ್ತು ಶುಕ್ರ ಗ್ರಹ 2 ಗ್ರಹಗಳಿರ್ತಾರೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಇದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟೇನು ಅನುಕೂಲಗಳು ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಕರ್ಮಸ್ಥಾನ ಅನ್ನೋದು ಬರೀ ಉದ್ಯೋಗ ಅಷ್ಟೇ ಅಲ್ಲ, ಎಲ್ಲಾ ತರದ ಕೆಲಸಗಳನ್ನ ಸೂಚಿಸುತ್ತೆ. ನಿಮ್ಮ ಒಂದು ಕೆಲಸಗಳು ಏನು ಬಾಕಿ ಇದೆ ಅದು ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ನಿಮ್ಮ ಕರ್ತವ್ಯಗಳು ಅಂತ ಕೂಡ ಆಗ್ಬೋದು. ಮಕ್ಕಳ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಯಾವುದೇ ಒಂದು ಜವಾಬ್ದಾರಿಗಳನ್ನ, ಯಾವುದೇ ಒಂದು ಕೆಲಸವನ್ನ ನೀವು ಮಾಡ್ಬೇಕು, ಆದ್ರೆ ಅದು ಬಾಕಿ ಇದೆ, ಮುಂದೆ ನೋಡೋಣ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ನೋಡೋಣ ಅಂತ ಅನ್ಕೊಂಡಿರ್ತೀರ ಅನ್ಕೊಳ್ಳಿ. ಆ ತರದ ಯಾವುದೇ ಕೆಲಸಗಳಿದ್ರು ಕೂಡ ಅದನ್ನ ಪೂರ್ಣ ಮಾಡುವಂಥದ್ದು, ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸುವಂಥದ್ದು, ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡುವಂಥದ್ದು. ಹೀಗೆ ಇದ್ರ ಜೊತೆಗೆ ಆಸ್ತಿಯ ವಿಚಾರವಾಗಿ, ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು, ಸ್ವಯಾರ್ಜಿತ ಆಸ್ತಿ ಆಗಿರಬಹುದು, ಇವುಗಳ ವಿಚಾರವಾಗಿ ಸರಿಯಾದ ನಿರ್ಧಾರವನ್ನ ತಗೊಳ್ಳುವಂಥದ್ದು. ಹಾಗೆ ಈ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ಒಂದ್ ರೀತಿ ಏನಂದ್ರೆ ತುಂಬಾ ಚುರುಕಿನಿಂದ ನಿಮ್ಮ ಕೆಲಸಗಳು ಸಾಗುತ್ತೆ. ಒಂದು ನಿಮಿಷನೂ ಸಮಯವನ್ನ ವ್ಯರ್ಥ ಮಾಡದೆ ನಿಮ್ಮ ಕೆಲಸ ಆಗಿರಬಹುದು
ನಿಮ್ಮ ಕರ್ತವ್ಯಗಳಾಗಿರ್ಬೋದು ಇವುಗಳ ಕಡೆಗೆ ಹೆಚ್ಚು ಗಮನವನ್ನ ನೀವು ಕೊಡ್ತೀರಾ ಅಂತ ಹೇಳ್ಬೋದು. ಚತುರ್ಥಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ಆ ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಒಳ್ಳೆ ಸಮಯನೇ ತಗೋಬಹುದು. ಯಾಕಂದ್ರೆ ಇಲ್ಲಿ ಗುರುಬಲ ಹೋಗ್ತಾ ಇದೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ, ಆದ್ರೂ ಕೂಡ 12ನೇ ಮನೆಗೆ ಬರುವಂತಹ ಗುರು 4ನೇ ಮನೆ ನೋಡ್ತಾನೆ. ಆದ್ರೆ ನಿಮ್ ಹತ್ರ ಇರೋ ದುಡ್ಡು ಖಾಲಿ ಆಗತ್ತೆ, ಆದ್ರೆ ಅದು ಯಾವುದೋ ಒಂದಕ್ಕೆ ಒಳ್ಳೆ ಕಾರ್ಯಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಆಗತ್ತೆ. ಸೊ ನೀವು ಈ ತರ ಏನಾದ್ರು ಅನ್ಕೊಂಡಿದ್ರೆ ಈ ವಾರದಲ್ಲಿ ನಿಮಗೆ ಅಂತಹ ಅವಕಾಶಗಳು ಸಿಗುತ್ತೆ, ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆ ದಾನ, ಇದೊಂದು ಪರಿಹಾರವನ್ನ ಮಿಸ್ ಮಾಡಬೇಡಿ. ಗಣಪತಿ ಮತ್ತು ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಉಳಿದ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ವಾರ ನಿಮ್ಗೆ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ ನೋಡಿ. ಲಾಸ್ಟ್ ವೀಕ್ ಎಲ್ಲ ಅಷ್ಟಮದಲ್ಲಿ ಇದ್ದಿದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಸಮಸ್ಯೆ, ಯಾಕೋ ಮನಸ್ಸಿಗೆ ಸಮಸ್ಯೆ, ಬೇಸರಗಳು, ಈ ತರ ಎಲ್ಲ ಒಂದಿಷ್ಟು ಸಮಸ್ಯೆಗಳಾಯ್ತು. ಆದ್ರೆ ಈ ವಾರದಲ್ಲಿ ಇದ್ಯಾವುದು ಇರಲ್ಲ ಪ್ರಾಬ್ಲಮ್. ಎಲ್ಲಾ ಗೊಂದಲಗಳಿಂದ ಮುಕ್ತವಾಗ್ತೀರಾ. ನಿಮ್ಮ ಕೆಲಸದ ಕಡೆಗೆ ಹೆಚ್ಚು ಹೆಚ್ಚು ಗಮನ ಕೊಡ್ತೀರಾ. ಭಾಗ್ಯದಲ್ಲಿ ಬುಧ ಗ್ರಹ ಇರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುವಂತದ್ದು ಈ ವಾರದಲ್ಲಿ ಆಗುತ್ತೆ. ಇಲ್ಲ ಪ್ರಮೋಷನ್ ಆಗ್ಬೋದು, ಇಲ್ಲಾಂದ್ರೆ ಹೊಸ ಪ್ರಾಜೆಕ್ಟ್ ಸಿಗ್ಬೋದು. ಒಂಥರ ಆತಂಕದಲ್ಲಿ ಇದ್ರಿ ಅನ್ಕೊಳ್ಳಿ ಕೆಲಸದ ವಿಷಯದಲ್ಲಿ, ಅಯ್ಯೋ ನನ್ ಕೆಲಸ ಎಲ್ಲಿ ಹೋಗ್ಬಿಡತ್ತೋ ಅಥವಾ ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ಬಿಡುತ್ತೇನೋ, ಈ ತರದ್ದೇನೋ ಒಂದಿಷ್ಟು ಆತಂಕಗಳಿತ್ತು ನಿಮ್ಗೆ. ಬಟ್ ಆ ಆತಂಕಗಳು ಈ ವಾರದಲ್ಲಿ ದೂರವಾಗುತ್ತೆ. ಅಂದ್ರೆ ಏನೋ ಒಂದು ವಿಷಯ ನಿಮ್ಗೆ ಕನ್ಫರ್ಮ್ ಆಗತ್ತೆ, ಓ ಹಿಂಗಲ್ಲ ಹಿಂಗೆ ಅನ್ನೋದು ಕನ್ಫರ್ಮ್ ಆದಾಗ ಆ ಭಯ ಆತಂಕ ಏನಿರುತ್ತಲ್ಲ ಅದು ನಿವಾರಣೆ ಆಗ್ಬಿಡುತ್ತೆ. ನಿಮ್ಮಲ್ಲಿದ್ದಂತಹ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋರ್ಗೆ, ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ, ಎಲ್ಲಾ ರೀತಿಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಈ ವಾರ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ದಶಮಾಧಿಪತಿಯಾದ ಬುಧ ಭಾಗ್ಯದಲ್ಲಿ, ಭಾಗ್ಯಾಧಿಪತಿಯಾದ ಶುಕ್ರ ದಶಮದಲ್ಲಿ ಇರೋದ್ರಿಂದ ಶುಕ್ರ ಮತ್ತು ಬುಧ ಗ್ರಹ ಎರಡೂ ಗ್ರಹಗಳು ನಿಮ್ಗೆ ಅತ್ಯಂತ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ಗ್ರಹ ನಿಮ್ಮ ಎಲ್ಲಾ ಕೆಲಸಗಳನ್ನು ಕಂಪ್ಲೀಟ್ ಆಗುವಾಗ ಮಾಡ್ತಾನೆ. ಯಾಕಂದ್ರೆ ಶುಕ್ರ ಅಂದ್ರೇನೆ ಮೇಧಾಶಕ್ತಿ ಅಂತ ಹೇಳ್ತಾರೆ. ಬಹಳ ಸುಲಭವಾಗಿ ಸರಳವಾಗಿ ಕೆಲಸಗಳನ್ನ ಕಂಪ್ಲೀಟ್ ಮಾಡೋ ಹಾಗೆ ನಮಗೆ ಬುದ್ಧಿವಂತಿಕೆ ಕೊಡೋನು ಶುಕ್ರ ಗ್ರಹ. ಬುಧ ನಾಲೆಡ್ಜ್, ಕೆಲವರಿಗೆ ತುಂಬಾ ಜ್ಞಾನ ಇರುತ್ತೆ, ಆದ್ರೆ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳಕ್ ಬರಲ್ಲ. ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಶುಕ್ರನ ಅನುಗ್ರಹ ಬೇಕು. ಅದನ್ನೇ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಎರಡೂ ಬೇಕು, ನಾಲೆಡ್ಜ್ ಬೇಕು, ಟ್ಯಾಲೆಂಟ್ ಬೇಕು. ಹಾಗಾಗಿ ಎರಡನ್ನೂ ಕೂಡ ಕೊಡ್ತಾರೆ ಬುಧ ಶುಕ್ರ. ನಿಮ್ಗೆ ತುಂಬಾ ಚೆನ್ನಾಗಿದೆ. ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ರಾಶಿಗಳು ಬದಲಾವಣೆಗಳು ಅಂದ್ರೆ ಈ ಒಂದು ರಾಶಿ ಪರಿವರ್ತನೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ತುಂಬಾ ಶುಭ ಫಲ ಕೊಡ್ತಾ ಇದೆ. ಕೆಲಸದಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು, ಬೇರೆ ಕೆಲಸ ಸೇರ್ಕೋಬೇಕು, ಈ ಕೆಲಸ ಬೇಡ ಅಂತ ಅನ್ಕೊಂಡಿದ್ರೆ ಬೇರೆ ಒಂದು ಕೆಲಸಕ್ಕೆ ಸೇರೋದಕ್ಕೆ ಬೇಕಾದ ಅವಕಾಶ ನಿಮ್ಗೆ ಸಿಗುತ್ತೆ. ಒಂದು ಉದ್ಯೋಗದ ಒಂದು ಆಫರ್ ನಿಮ್ಗೆ ಸಿಗುತ್ತೆ, ಒಳ್ಳೆ ಅವಕಾಶ. ಆ ತರ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಅದನ್ನ ಬಳಸ್ಕೊಳ್ಳಿ, ಏನು ಆತಂಕ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ವಾಕ್ಸ್ಥಾನಾಧಿಪತಿ ಧನಾಧಿಪತಿ ದಶಮದಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಇಷ್ಟು ದಿನ ಅಂದ್ರೆ ಆ ಪ್ರಾಬ್ಲಮ್ಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಸಪ್ತಮದಲ್ಲಿ ಶನಿ ದಿಗ್ಬಲನಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ಕೂಡ ನಿಮ್ಗೆ ಇರುತ್ತೆ. ಚತುರ್ಥಾಧಿಪತಿ ದಶಮದಲ್ಲಿದ್ದಾನೆ. ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಚತುರ್ಥಾಧಿಪತಿ ಜೊತೆ ಶುಕ್ರ ಇರೋದ್ರಿಂದ ಸ್ವಲ್ಪ ನಿಮ್ಮ ತಾಯಿಯ ವಿಚಾರದಲ್ಲಿ ಏನೋ ಒಂದ್ ಸ್ವಲ್ಪ ಬೇಸರಗಳಾಗುವಂಥದ್ದು, ಅವರ ಮಾತುಗಳಿಂದ ನಿಮ್ಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಮಾತೃ ಅಥವಾ ಮಾತೃ ಸ್ಥಾನಾಧಿಪತಿ ಏನಾದ್ರೂ ಶತ್ರುಗ್ರಹದ ಜೊತೆ ಇದ್ರೆ ಈ ತರ ಆಗತ್ತೆ. ಮಾತೃಸ್ಥಾನದಲ್ಲಿ ಶತ್ರುಗ್ರಹ ಇದ್ರು, ಮಾತೃಸ್ಥಾನಾಧಿಪತಿ ಶತ್ರು ಜೊತೆ ಇದ್ರು ಕೂಡ ನಿಮ್ಮ ತಾಯಿನೇ ನಿಮ್ಮನ್ನ ಒಂಥರ ಶತ್ರು ತರ ನೋಡಿ ನಿಮ್ಗೇನೋ ಬೇಜಾರಾಗೋ ತರ ಮಾತಾಡುವಂಥದ್ದಾಗತ್ತೆ. ಇದು ಕೆಲವು ಪರಿಸ್ಥಿತಿಗಳಲ್ಲಿ ಆಗತ್ತೆ, ಯಾವಾಗ್ಲೂ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ನಮ್ಮ ಅಮ್ಮ ತಾನೆ ಅನ್ಕೊಂಡು ಸುಮ್ನಾಗ್ಬಿಡಿ ಅಷ್ಟೇ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ಅವ್ರಿಗೆ ಅರ್ಥ ಆಗುತ್ತೆ, ನಾನು ಹಿಂಗ್ ಹೇಳ್ಬಾರ್ದಾಗಿತ್ತು ಅಂತ ಅಷ್ಟೇ. ಆ ಥರದ್ದೇನೋ ಒಂದ್ ಸ್ವಲ್ಪ ಬೇಜಾರಾಗತ್ತೆ, ಅದ್ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಬಟ್ ವೃತ್ತಿ ಕ್ಷೇತ್ರದಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಭಾಗ್ಯದಲ್ಲಿ
ನಿಮ್ಗೆ ರವಿ ಗ್ರಹ ಕೂತ್ಕೊಂಡಿದ್ದಾನೆ ಪಿತೃಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ಪಿತೃಸ್ಥಾನದಲ್ಲಿರ್ತಕ್ಕಂಥ ರವಿಯನ್ನ ಶನಿ ನೋಡ್ತಾ ಇದ್ದಾನೆ. ಸ್ವಲ್ಪ ನಿಮ್ಮ ತಂದೆ ವಿಚಾರವಾಗಿ ಒಂದಿಷ್ಟು ಖರ್ಚುಗಳು ಬರ್ಬೋದು. ಅವ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಖರ್ಚು ಮಾಡ್ಬೇಕಾಗ್ಬೋದು, ಅಥವಾ ಅವ್ರಿಗೆ ಏನೋ ಅವಶ್ಯಕತೆ ಇದೆ ಅಂತ ಹೇಳಿ ನೀವು ದುಡ್ಡು ಈ ತರ ಏನಾದ್ರು ಕೊಡುವಂಥದ್ದು. ಒಟ್ನಲ್ಲಿ ನಿಮ್ಮ ತಂದೆ ವಿಚಾರವಾಗಿ ಸ್ವಲ್ಪ ಖರ್ಚುಗಳಾಗಬಹುದು ಅಷ್ಟೇ, ಬೇರೇನು ಸಮಸ್ಯೆ ಇಲ್ಲ. ಇನ್ನು ವೃತ್ತಿ ವಿಚಾರದಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಏನೇ ಒಂದು ನೀವು ಮಾತಾಡ್ಬೇಕು ಅಂತಿದ್ರು ಕೂಡ ಅದಕ್ಕೆ ಉತ್ತಮವಾದಂತಹ ವೇದಿಕೆ ಸಿಗುವಂಥದ್ದು. ಅಂದ್ರೆ ನಿಮ್ಮ ಕೆಲಸದ ಬಗ್ಗೆ ನೀವೇನೋ ಎಕ್ಸ್ಪ್ಲೈನ್ ಮಾಡ್ಬೇಕು, ಅಥವಾ ನೀವೇನೋ ಹೇಳ್ಬೇಕು, ಅಥವಾ ನೀವೇನೋ ಕಷ್ಟಪಟ್ಟು ಕೆಲಸ ಮಾಡಿದಿರಾ ಅದನ್ನ ನೀವು ಹೇಳ್ಬೇಕು. ನೋಡಿ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಮಾಡ್ತಾ ಇರ್ತಾರೆ, ಪಾಪ ಏನು ಹೇಳಲ್ಲ, ಆ ಕೆಲಸ ಅವ್ರು ಮಾಡಿರ್ತಾರೆ, ಇನ್ಯಾರೋ ಅದ್ರ ಕ್ರೆಡಿಟ್ ತಗೊಂಡ್ ಹೋಗ್ಬಿಡ್ತಾರೆ ಆರಾಮಾಗಿ. ಯಾಕಂದ್ರೆ ಅವ್ರು ಸುಮ್ನೆ ಇರ್ತಾರಲ್ಲ, ಅದಕ್ಕೋಸ್ಕರ ಎಲ್ಲಾ ಕೆಲಸ ಮಾಡಿದ್ರು ಎಲೆಮರೆ ಕಾಯ್ತಾರ ಇರ್ತಾರೆ, ಅವ್ರು ಯಾರಿಗೂ ಕಾಣಿಸೋದೇ ಇಲ್ಲ. ಆದ್ರೆ ನಿಮಗೆ ಆತರ ನಿಮ್ಮ ಕೆಲಸವನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಒಳ್ಳೆ ವೇದಿಕೆ ಸಿಗುತ್ತೆ, ಒಳ್ಳೆ ಅವಕಾಶ ಸಿಗುತ್ತೆ. ಅದನ್ನ ಖಂಡಿತ ಬಳಸ್ಕೊಳ್ಳಿ. ದಶಮದಲ್ಲಿ ಶುಕ್ರ, ಮಾತಿನಿಂದ ಕಾರ್ಯ ಸಿದ್ಧಿ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ನಿಮ್ಗೆ ಯಾವುದೇ ವಿಷಯದಲ್ಲೂ ಯಾವುದೇ ರೀತಿಯ ತೊಂದರೆಗಳಿಲ್ಲ ನಿಮ್ಗೆ. ಹಾಗೆ ದೇವರ ಮೇಲೆ ತುಂಬಾ ಭಕ್ತಿ ಜಾಸ್ತಿ ಆಗತ್ತೆ. ಸ್ವಲ್ಪ ಆಧ್ಯಾತ್ಮದ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಗುರು ಅಂದ್ರೆ ನಾಲೆಡ್ಜ್. 9ನೇ ಮನೆ ಅಧಿಪತಿ ಆದಂತಹ ಶುಕ್ರ ಗುರು ಜೊತೆ ಬಂದಿದ್ದಾನೆ. ಇಬ್ರು ಶತ್ರು ಗ್ರಹಗಳೇ ಆದ್ರೂ ಕೂಡ ಅವರ ನ್ಯಾಚುರಲ್ ಸ್ವಭಾವ ಏನಿದೆ ಅದು ಹೋಗಲ್ಲಲ್ವಾ. ಶುಕ್ರ ಯಾರು? 9ನೇ ಮನೆ ಅಧಿಪತಿ, ಧರ್ಮ. 9ನೇ ಮನೆ ಅಧಿಪತಿ ಯಾರ ಜೊತೆ ಇದ್ದಾನೆ? ಧರ್ಮಕಾರಕ ಗುರು ಜೊತೆ. ಅಂದ್ರೆ ಧರ್ಮದ ಬಗ್ಗೆ ತಿಳ್ಕೊಳ್ತೀರಾ. ಧರ್ಮ ಅಂದ್ರೇನು? ಧರ್ಮ ಅಂದ್ರೆ ಆ ಧರ್ಮ ಈ ಧರ್ಮ ಮತ ಅಲ್ಲ, ಮಾನವ ಧರ್ಮ. ನಾವು ಮನುಷ್ಯರಾಗೋದು. ಆಧ್ಯಾತ್ಮ ಅನ್ನೋದ್ರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ದಿನಾ ಬೆಳಗ್ಗೆ ಪೂಜೆ ಮಾಡೋದಷ್ಟೇ ಅಲ್ಲ. ಕೆಲವ್ರು ನೋಡಿ, ದಿನಾ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾನೆ ಇರ್ತಾರೆ, ಈ ಕಡೆ ಬಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಭಾಷೆಗಳು ಮಾತಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ನಮ್ಮಲ್ಲಿ ಬದಲಾವಣೆಗಳೇ ಆಗ್ತಿಲ್ಲ ಅಂದ್ಮೇಲೆ ನಾವ್ ಏನ್ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಬ್ರು ಒಳ್ಳೆ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವರನ್ನ ಜರಿಯುವಂಥದ್ದು, ಅವ್ರ ಬಗ್ಗೆ ಮಾತಾಡುವಂಥದ್ದು, ಕೀಳಾಗಿ ಕಾಣುವಂಥದ್ದು, ಮತ್ ಮನೇಲಿ ಬಂದ್ಬಿಟ್ಟು ದೇವ್ರ ಮನೇಲಿ ಪೂಜೆ ಮಾಡೋದು, ದೇವಸ್ಥಾನದಲ್ಲಿ ಪೂಜೆಗಳು ಮಾಡುವಂಥದ್ದು, ದಿನಾ ದೇವಸ್ಥಾನಕ್ಕೆ ಹೋಗೋದು, ಏನ್ ಪ್ರಯೋಜನ? ಆಧ್ಯಾತ್ಮ ಅಂದ್ರೆ ನಮ್ಮ ಆತ್ಮದ ಅರಿವಾಗ್ಬೇಕು ನಮ್ಗೆ. ಅಂದ್ರೆ ಈ ಆತ್ಮ ಶುದ್ಧವಾಗ್ಬೇಕು ಅಂದ್ರೆ ನಮ್ಮಲ್ಲಿ ಬದಲಾವಣೆಗಳಾಗ್ಬೇಕು, ಒಳ್ಳೆ ಬದಲಾವಣೆಗಳಾಗ್ಬೇಕು. ಅದೇ ಆಧ್ಯಾತ್ಮ. ಇದರ ಸರಿಯಾದ ಅರ್ಥವನ್ನ ತಿಳ್ಕೊಳ್ಳುವಂತ ಸಮಯ ಕನ್ಯಾ ರಾಶಿಯವರಿಗೆ. ಪೂಜೆ ಪುನಸ್ಕಾರಗಳಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ಅದ್ರ ಕಡೆ ಗಮನ ಕೊಡುವಂತಹ ಸಮಯ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಗುರು ಜೊತೆ ಶುಕ್ರ ಬಂದಿದ್ದಾನೆ. ಈಗಲಿಂದ ಸ್ಟಾರ್ಟ್. ನೆಕ್ಸ್ಟ್ 11ನೇ ಮನೆಗೆ ಉಚ್ಚ ಕ್ಷೇತ್ರಕ್ಕೆ ಗುರು ಬಂದ್ಮೇಲೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ. ಈ ವಾರ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಸದ್ಯ ಇಷ್ಟು ದಿನ ಅಷ್ಟಮದಲ್ಲಿದ್ದ, ಈಗ ಭಾಗ್ಯಕ್ಕೆ ಬಂದಿದ್ದಾನೆ. ನೋಡಿ, ಅಷ್ಟಮ ಅಂತಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದನ್ನ ಮೃತ್ಯು ಸ್ಥಾನ ಅಂತ ಹೇಳ್ತಾರೆ. ಮೃತ್ಯು ಅಂದ್ರೆ ಎಲ್ರಿಗೂ ಭಯ ಅಲ್ವಾ? ಸಹಜವಾಗಿ ಎಲ್ರಿಗೂ ಭಯ. ಯೋಗಿಗಳು ಮಾತ್ರ ಮೃತ್ಯುವಿಗೆ ಹೆದರಲ್ಲ ಅಷ್ಟೇನೆ. ಆ ಭಯ ಅನ್ನೋದೇ ಅಷ್ಟಮ ಸ್ಥಾನ. ಆಗತ್ತೋ ಬಿಡುತ್ತೋ ಒಟ್ನಲ್ಲಿ ಒಂದು ಭಯ ಇದ್ದೇ ಇರುತ್ತೆ. ಏನಾಗ್ಬಿಡುತ್ತೋ ನಕಾರಾತ್ಮಕ ಆಲೋಚನೆಗಳು ಇದೆಲ್ಲ. ಆದ್ರೆ ಈ ಅಷ್ಟಮಾಧಿಪತಿ ಭಾಗ್ಯಕ್ಕೆ ಬಂದಾಗ ಆ ಭಯ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ 9ನೇ ಮನೆ ಅನ್ನೋದು ಧರ್ಮ, ಪೂರ್ವ ಪುಣ್ಯ, ಇದನ್ನೆಲ್ಲ ತೋರಿಸುತ್ತೆ. ದೇವರು, ಈ ತರ ವಿಚಾರಗಳನ್ನ ತಿಳಿಸೋದ್ರಿಂದ ಈ ಒಂದು 9ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಆ ಒಂದು ಭಯ ಆತಂಕ ಎಲ್ಲ ಏನಿತ್ತಲ್ಲ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ ನಿಮ್ಗೆ ಈ ವಾರದಲ್ಲಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಅದ್ಭುತವಾದಂತಹ ಲಾಭ ಇದೆ ಈ ವಾರದಲ್ಲಿ. ತುಂಬಾ ಒಳ್ಳೆ ಬೆಳವಣಿಗೆ ಇದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಆ ಬದಲಾವಣೆಗಳು ನಿಮ್ಗೆ ತುಂಬಾ ಒಂದು ವಿಶೇಷವಾದಂತಹ ಒಂದು ಅನುಕೂಲಗಳನ್ನ ಅಥವಾ ವಿಶೇಷವಾದಂತಹ ಒಂದು ಲಾಭವನ್ನ ಕೊಡುವಂತಹ ಸಾಧ್ಯತೆಗಳು ಈ ಬದಲಾವಣೆಗಳು. ಹಾಗೆ ನಿಮ್ಗೆ ಶುಕ್ರ ಗ್ರಹ ಭಾಗ್ಯದಲ್ಲಿ ಕೂತ್ಕೊಂಡು ತೃತೀಯ ಭಾವವನ್ನು ನೋಡ್ತಾ ಇದ್ದಾನೆ. ತೃತೀಯ ಭಾವಾಧಿಪತಿ ಜೊತೆ ಇರೋದ್ರಿಂದ ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಕೆಲವು ಮಿತ್ರರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಳ್ತೀರಾ. ಅವರು ಗುರು ಸ್ಥಾನದಲ್ಲಿರಬಹುದು ಅಥವಾ ಅವರು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೋದು. ಹಾಗಾಗಿ ಕೆಲವು ಪ್ರಮುಖವಾದ ವಿಚಾರಗಳು, ನಿಮ್ಮ ಜೀವನಕ್ಕೆ ತುಂಬಾ ಅಗತ್ಯವಾದಂತಹ ಕೆಲವು ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವರು ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಈ ವಾರದಲ್ಲಿ ಮಾಡ್ಕೊಳ್ತೀರಾ. ಬಟ್ ಅದು ಒಳ್ಳೇದೇ ಆಗಿರುತ್ತೆ.
ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾ ಅನುಕೂಲ ಇದೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ವಾಕ್ಸ್ಥಾನಾಧಿಪತಿ ಧನಾಧಿಪತಿ ಆದಂತಹ ಮಂಗಳ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಈ ವಾರ. ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಬೇರೆಯವ್ರಿಗೆ ಕೊಡ್ಬೇಡಿ, ವಾಪಸ್ ಬರಲ್ಲ. ಯಾಕಂದ್ರೆ ಸಪ್ತಮದಲ್ಲಿದ್ದಾನೆ, ಆ ಗ್ರಹ ನೋಡ್ತಾ ಇದ್ದಾನೆ ಧನಾಧಿಪತಿ, ಹಾಗಾಗಿ ದುಡ್ಡು ಬರುತ್ತೆ. ಆದ್ರೆ ನೀವು ಬೇರೆಯವರಿಗೆ ಹಣ ಕೊಟ್ಟು ಮೋಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ, ಸ್ವಲ್ಪ ಎಚ್ಚರಿ. ಚತುರ್ಥಾಧಿಪತಿ 6ನೇ ಮನೇಲಿದ್ದಾನೆ. ಮನೆ, ಭೂಮಿ ಅಥವಾ ವಾಹನ ತಗೋಬೇಕು, ಇದಕ್ಕೋಸ್ಕರ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 5ನೇ ಮನೆಯಲ್ಲಿ ರಾಹು ಇದ್ರೂ ಕೂಡ ರಾಹುವಿನ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೋ ಸಮಸ್ಯೆ ಇಲ್ಲ, ಅಂದ್ರೆ ವಿದ್ಯಾಭ್ಯಾಸಕ್ಕೆ ಏನು ಅಡೆತಡೆಗಳಿಲ್ಲ. ಯಾಕಂದ್ರೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು ಇರೋದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ, ಆದ್ರೆ ಪಂಚಮವನ್ನ ಗುರು ನೋಡ್ತಾ ಇದ್ದಾನೆ. ಹಾಗೆ ಆ ಗುರುವಿನ ಜೊತೆಲೇ ನಿಮ್ಮ ರಾಶಿಯಾಧಿಪತಿ ಶುಕ್ರ ಇದ್ದಾನೆ. ಗುರು ಅಂದ್ರೇನೆ ಆಸಕ್ತಿ, ಓದುವುದರಲ್ಲಿ ಆಸಕ್ತಿ, ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ, ಯಾವ ವಿಚಾರ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿಯನ್ನ ಕೊಡುವವನೇ ಗುರುಗ್ರಹ. ಕೆಟ್ಟ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಕೊಡೋನು ರಾಹು ಗ್ರಹ. ಇಲ್ಲಿ ಪಂಚಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ಆತರ ಆಗ್ತಾ ಇರುತ್ತೆ, ಬೇಡವಾದ ವಿಚಾರಗಳ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನಿಸ್ತಿರುತ್ತೆ. ಆದ್ರೆ ಗುರು ಏನ್ ಮಾಡ್ತಿರ್ತಾನೆ, ಕಂಟ್ರೋಲ್ ಮಾಡ್ತಿರ್ತಾನೆ. ಇಲ್ಲಿ ಗುರುನು ನೋಡ್ತಾ ಇರ್ತಾನಲ್ವಾ. ಈಗ ನಿಮ್ ರಾಷ್ಟ್ರಾಧಿಪತಿನೇ ಅವನ ಜೊತೆನಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ, ಸ್ವಲ್ಪ ಜಾಸ್ತಿ ಕೆಲಸ ಇದೆಲ್ಲ ಸಹಜವಾಗಿರುತ್ತೆ. ಆದ್ರೆ ಉದ್ಯೋಗದಲ್ಲಿ ಏನು ಸಮಸ್ಯೆಗಳಾಗಲ್ಲ, ಬಟ್ ತುಂಬಾ ಕೆಲಸ ಮಾಡ್ತೀರಾ. ಬಟ್ ನಿಮ್ಮ ಮೇಲಧಿಕಾರಿಗಳಿಂದ ಅದನ್ನ ಗುರುತಿಸ್ಕೊಳಕ್ ಆಗೋದೇ ಇಲ್ಲ. ಅಂದ್ರೆ ನೀವು ಮಾಡಿದ ಕೆಲಸ ನಿಮ್ಮ ಮೇಲಧಿಕಾರಿಗಳಿಗೆ ಅಥವಾ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಯಾರಿಗೂ ಗೊತ್ತೇ ಆಗಲ್ಲ, ಆತರ ಆಗತ್ತೆ. ಈ ವಾರದಲ್ಲಿ ಸ್ವಲ್ಪ ಬೇಜಾರಾಗತ್ತೆ, ಆದ್ರೆ ಬೇಜಾರ್ ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಇವತ್ತಿನ ನಿಮ್ಮ ಕಾರ್ಯ ಗೊತ್ತಾಗೇ ಆಗತ್ತೆ. ನೀವು ಹಾನೆಸ್ಟ್ ಆಗಿ ನಿಮ್ ಕೆಲಸವನ್ನ ಮಾಡಿ, ಒಳ್ಳೇದಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ ನಿಮ್ಮ ಬಾಸ್ ಕಡೆಯಿಂದ, ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರೇ ಇದ್ರು ಕೂಡ ಸ್ವಲ್ಪ ಏನೋ ಕಿರಿಕಿರಿ ಮಾಡೋದು, ಬೇಕು ಅಂತಾನೆ ಹೆಚ್ಚು ಕೆಲಸ ಕೊಡೋದು, ಸರಿ ಇಲ್ಲ, ಆ ಕೆಲಸ ಸರಿ ಇಲ್ಲ, ಈ ಕೆಲಸ ಸರಿ ಇಲ್ಲ, ಈ ತರ ಹೇಳೋದೆಲ್ಲ ಸಣ್ಣ ಪುಟ್ಟದ್ದಾಗತ್ತೆ. ಬಟ್ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿದ್ದಾನೆ, ಹಾಗಾಗಿ ಯಾವುದಕ್ಕೂ ಜಗ್ಗೋದಿಲ್ಲ, ಯಾವುದಕ್ಕೂ ಕುಗ್ಗೋದಿಲ್ಲ. ಆರಾಮಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ಸೈಡ್ಗೆ ಇಟ್ಬಿಟ್ಟು ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀರಾ. ಇಲ್ಲಿ ಸೂರ್ಯ ಎಷ್ಟು ಪ್ರಬಲನಾಗಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್. ಇಲ್ಲಿ ಸೂರ್ಯ ಏನಾಗಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಸ್ವನಕ್ಷತ್ರದಲ್ಲಿರೋದ್ರಿಂದ, ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಏನೋ ಒಂಚೂರು ನಿಮ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲವರು ಮೂಲಕ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಚೆನ್ನಾಗಿರೋದ್ರಿಂದ, ಮಿತ್ರಸ್ಥಾನದಲ್ಲಿರೋದ್ರಿಂದ ಯಾವುದೇ ರೀತಿಯ ಒಂದು ತೊಂದರೆ ನಿಮ್ಗಾಗೋದಿಲ್ಲ. ಧೈರ್ಯವಾಗಿ ಪರಿಸ್ಥಿತಿಗಳನ್ನ ಎದುರಿಸ್ತೀರಾ. ಹಾಗೆ ನಿಮಗೆ ಈ ವಾರದಲ್ಲಿ ವಿಶೇಷ ಏನಂದ್ರೆ ಹಣಕಾಸಿನ ವಿಚಾರ. ಫೈನಾನ್ಷಿಯಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅಷ್ಟೇ ಒಂದು ರೀತಿಯಲ್ಲಿ ಅನುಕೂಲಗಳು ಆಗತ್ತೆ. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಇರುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ 7ನೇ ಮನೇಲಿ ಇದ್ದಾನೆ, ನೋಡ್ತಾ ಇದ್ದಾನೆ. ಹಾಗಾಗಿ ಸಮಾಧಾನ, ನೆಮ್ಮದಿ ಎಲ್ಲ ಇರುತ್ತೆ. ಚೆನ್ನಾಗಿದೆ ತುಲಾರಾಶಿಯವರಿಗೆ ಈ ವಾರದಲ್ಲಿ. ಕೆಲವು ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಟೈಮ್ ಅಂತ ಕೂಡ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 6ನೇ ಮನೆಯಲ್ಲಿ ಮಂಗಳ ಗ್ರಹ, ಕೆಲಸ ಮಾಡಲೇಬೇಕಾದಂತ ಸಮಯ, ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕಾದಂತ ಸಮಯ. ಯಾಕಂದ್ರೆ ಅಷ್ಟು ಜವಾಬ್ದಾರಿಗಳು, ಅಷ್ಟು ಕೆಲಸಗಳು ನಿಮ್ಗೆ ಇರುತ್ತೆ ಈ ವಾರದಲ್ಲಿ. ವೃತ್ತಿ ಕ್ಷೇತ್ರದಲ್ಲಿ ಪ್ರೈವೇಟ್ ಜಾಬ್ ಆಗಿರಬಹುದು, ಗವರ್ಮೆಂಟ್ ಜಾಬ್ ಆಗಿರಬಹುದು. ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ನಿಮ್ಗೊಂದಿಷ್ಟು ಪ್ರಾಜೆಕ್ಟ್ ಅಥವಾ ಕೆಲಸ ಏನೋ ಒಂದು ವಹಿಸ್ಬಿಡ್ತಾರೆ ಜವಾಬ್ದಾರಿ. ಅಯ್ಯೋ ನಿಭಾಯಿಸ್ಬೇಕಲ್ಲಪ್ಪ ಅನ್ನೋ ಆತಂಕ ಕೂಡ ಇರುತ್ತೆ, ಬಟ್ ನಿಭಾಯಿಸ್ತೀರಾ. ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಮೊದಲಿನಷ್ಟು ಭಯ, ಆತಂಕ ನಿಮ್ಗಿಲ್ಲ ಈ ವಾರದಿಂದ. ತುಂಬಾ ಧೈರ್ಯವಾಗಿ ಎಲ್ಲವನ್ನ ನಿಭಾಯಿಸ್ತೀರಾ. ಒಳ್ಳೇದಾಗತ್ತೆ ನನಗೆ ಅನ್ನೋ ನಂಬಿಕೆ, ಯಾಕಂದ್ರೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯನ್ನು ಕೊಡೋನೆ ಗುರುಗ್ರಹ. ನೇನ್ ಭಾಗ್ಯಕ್ಕೆ ಬರ್ತಾ ಇದ್ದಾನಲ್ವಾ, ಹಾಗಾಗಿ ಆ ಒಂದು ಸೂಚನೆ ಅಂತ ಹೇಳ್ಬೋದು, ಸೂಚನೆ ಅಂತಾನು ಹೇಳ್ಬೋದು. ಈಗ ನೋಡಿ, ನಮ್ಗೆ ಏನಾದ್ರೂ ಒಂದು ಒಳ್ಳೇದಾಗತ್ತೆ ಅಂದ್ರೆ ಒಂದು ಒಳ್ಳೆ ಕನಸು ಬೀಳುತ್ತೆ. ಏನೋ ಒಂದು ಕೆಟ್ಟದ್ದಾಗತ್ತೆ ಅಂದಾಗ ಏನೋ ಒಂದು ಕೆಟ್ಟ ಕನಸು ಬೀಳ್ಬಹುದು, ಅದು ನೆಕ್ಸ್ಟ್ ಏನೋ ಕೆಟ್ಟದ್ದಾಗೋದ್ರ ಸೂಚನೆ ಇರ್ಬೋದು. ಹಾಗೆ ನಮ್ಮ ಭಾವನೆಯಲ್ಲೂ ಕೂಡ ಇತ್ತೀಚೆಗೆ ನನ್ಗೆ ಯಾಕೋ ಭಯ ಆಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇಲ್ಲ, ಆರಾಮಾಗಿದ್ದೀನಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಏನೋ ಒಳ್ಳೇದಾಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚು ಜವಾಬ್ದಾರಿ, ಖಂಡಿತ ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿ ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲವನ್ನ ಪಡಿತೀರಾ. ಇನ್ನು ಹಣಕಾಸಿನ ವಿಷಯದಲ್ಲಿ ಹೇಗಿದೆ ಅಂದ್ರೆ ಚೆನ್ನಾಗಿದೆ. ಅಷ್ಟಮದಲ್ಲಿ ಗುರು ಮತ್ತೆ ಶುಕ್ರ ಕುತ್ಕೊಂಡಿರೋದ್ರಿಂದ ದುಡ್ಡು ಬರುತ್ತೆ,
ಹಂಗೆ ಖರ್ಚು ಮಾಡ್ತೀರಾ. ಯಾಕಂದ್ರೆ ವ್ಯಯಾಧಿಪತಿಯಾದ ಶುಕ್ರನೊಟ್ಟಿಗೆ ಗುರು ಇರೋದ್ರಿಂದ ಸ್ವಲ್ಪ ಆಸೆಗಳಿಗೆ ಕಡಿವಾಣ ಹಾಕೊಳಕ್ ಆಗಲ್ಲ ನಿಮ್ಗೆ. ಎಲ್ಲೋ ಹೋಗ್ಬೇಕು, ಸುತ್ತಬೇಕು, ಅದು ಇದು ತಗೋಬೇಕು, ಈ ತರದ್ದೆಲ್ಲ ಇರುತ್ತಲ್ವಾ. ಹಾಗಾಗಿ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ ಈ ವಾರದಲ್ಲಿ. ಸ್ವಲ್ಪ ಪ್ರಯಾಣ ಕೂಡ ಮಾಡ್ತೀರಾ. ತೃತೀಯ ಭಾವಾಧಿಪತಿಯಾದ ಶನಿಗ್ರಹ 5ನೇ ಮನೆಯಲ್ಲಿರೋದ್ರಿಂದ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವಂತದ್ದು, ಮಿತ್ರರನ್ನ ತುಂಬಾ ನೋಡಿ, ಸ್ವಲ್ಪ ಮಿತ್ರರನ್ನ ಜಾಸ್ತಿ ಹಚ್ಕೊಳ್ತೀರಾ ತೃತೀಯ ಭಾವಾಧಿಪತಿ ಪಂಚಮದಲ್ಲಿದ್ರೆ. ಆದ್ರೆ ಅವನು ಶನಿ ಆಗಿದ್ದಾನೆ, ಯೋಚನೆ ಮಾಡಿ. ನೀವು ಯಾರನ್ನ ತುಂಬಾ ಹಚ್ಕೊಳ್ತೀರಾ, ಯಾರನ್ನ ತುಂಬಾ ಪ್ರೀತಿಸ್ತೀರಾ, ಅವರಿಂದಲೇ ದುಃಖ. ಯಾಕಂದ್ರೆ ದುಃಖಂ ದಿನೇಶಾತ್ಮಜಂ, ಶನಿ ದುಃಖವನ್ನ ಕೊಡುವ ಗ್ರಹ. ಈ ತೃತೀಯ ಭಾವಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ, ಅವನು ಶನಿ ಆಗಿರೋದ್ರಿಂದ ನೀವ್ ಯಾರನ್ನ ಅತಿಯಾಗಿ ಹಚ್ಕೊಳ್ತೀರಾ, ಯಾರನ್ನ ತುಂಬಾ ಪ್ರೀತಿಸ್ತೀರಾ, ಅವರಿಂದ ನಿಮ್ಗೆ ದುಃಖ ಕಾದಿದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಯಾಕಂದ್ರೆ ವೃಶ್ಚಿಕ ರಾಶಿಯವರ ಸ್ವಭಾವ ಏನ್ ಗೊತ್ತಾ, ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರಿ ಅಂದ್ರೆ ತುಂಬಾ ಹಚ್ಕೊಳ್ತೀರಾ. ಯಾರ ಮೇಲಾದ್ರೂ ಸಿಟ್ಟು ಬಂತು ಅಂದ್ರೆ, ಇವ್ರು ಆಗಲ್ಲ ನನಗೆ ಅಂದ್ರೆ ಇನ್ನು ಆಗೋದೇ ಇಲ್ಲ, ಅಂದ್ರೆ ಮಾತಾಡ್ಸೋದೇ ಇಲ್ಲ ನೀವು ಅವ್ರನ್ನ. ಅಂದ್ರೆ ಅಷ್ಟೊಂದು ಸಿಟ್ಟಿಟ್ಕೊಂಡಿರ್ತೀರ ಮನಸ್ಸಲ್ಲಿ, ಬೇಗ ಕ್ಷಮಿಸೋದಿಲ್ಲ. ಅವರಾಗೇ ಮಾತಾಡ್ಸ್ಕೊಂಡ್ ಬಂದ್ರೆ ಮಾತಾಡ್ತೀರಾ. ಆ ತರ ಇದೆ. ನೀವಾಗೆ ಹೋಗಲ್ಲ. ಅಂದ್ರೆ ಒಂಥರ ಸ್ವಾಭಿಮಾನ, ಹಠ ಜಾಸ್ತಿ ನಿಮ್ಗೆ, ಸ್ವಲ್ಪ ಹಠ ಜಾಸ್ತಿ. ಆದ್ರೆ ಒಳ್ಳೆ ಮನಸ್ಸಿರುತ್ತೆ. ಬೇಗ ನೀವು ನಂಬಿಡ್ತೀರ ಬೇರೆಯವ್ರನ್ನ. ತುಂಬಾ ನಂಬಿ ಮೋಸ ಹೋಗೋದ್ರಲ್ಲಿ ವೃಶ್ಚಿಕ ರಾಶಿಯವರು, ಸಿಂಹ ರಾಶಿಯವರು ಇವರೆಲ್ಲ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಮೇಷರಾಶಿಯವರು ಅಷ್ಟೇ, ತುಂಬಾ ಬೇಗ ನಂಬ್ತೀರ ಎಲ್ಲಾರ್ನು. ಓಕೆ, ಆದ್ರೆ ಬೇರೆಯವ್ರನ್ನ ನಂಬೋದಕ್ಕಿಂತ ನಿಮ್ಮನ್ನ ನೀವು ನಂಬಿ. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲಾದ್ರಲ್ಲೂ ಪಾಸಿಟಿವ್ನೇ ತಿಳ್ಕೊಬೇಡಿ. ಎಲ್ಲರೂ ಒಳ್ಳೆಯವರೇ ಅಂತ ಅನ್ಕೊಳಕ್ ಹೋಗ್ಬೇಡಿ. ಏನೋ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗಳು ಇರ್ಬೋದು ಅಂತ ನೀವೊಂದ್ಸಲ ಸುಮ್ನೆ ಆ ಕಡೆ ಗಮನ ಕೊಡಿ. ಆಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಹೇಗೆ ಯಾವ ತರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ದಶಮಾಧಿಪತಿಯಾದಂತಹ ರವಿಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಅಭಿವೃದ್ಧಿ ಇದೆ ಅಂತ ಹೇಳ್ಬೋದು. ಲಾಭಾಧಿಪತಿ 7ನೇ ಮನೆಯಲ್ಲಿದ್ದಾನೆ, ದಶಮಾಧಿಪತಿ ಕೂಡ 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಬಹಳ ಅನುಕೂಲ ಆಗುತ್ತೆ. ಮತ್ತು ಚತುರ್ಥ ಭಾವಾಧಿಪತಿ ಪಂಚಮದಲ್ಲಿರೋದ್ರಿಂದ ಈ ಆಸ್ತಿ ಭೂಮಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಸದ್ಯಕ್ಕೆ ಬೇಡ. ಗುರು ಬದಲಾವಣೆ ಆದ್ಮೇಲೆ ನೀವು ಅದ್ರ ಕಡೆ ಗಮನ ಕೊಡಬಹುದು. ಧಾರ್ಮಿಕ ವಿಚಾರಗಳ ಕಡೆಗೆ ಸ್ವಲ್ಪ ಆಸಕ್ತಿ ಬರುತ್ತೆ. ಗುರು ಇನ್ನೇನ್ ಭಾಗ್ಯಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಆ ಒಂದು ವಿಚಾರಗಳ ಕಡೆಗೆ ಹೆಚ್ಚು ಗಮನ ಬರುವಂತದ್ದು ಈ ತರದೆಲ್ಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ, ಆದ್ರೆ ಪರಿಹಾರ ಮಾಡ್ಕೊಳ್ಳಿ. ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ, ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಗುರುವಾರ ಕಡಲೆಬೇಳೆಯನ್ನ ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರುವಂತವ್ರಿಗೆ ಕೊಡುವಂಥದ್ದು. ಇವೆರಡು ಪರಿಹಾರವನ್ನ ಮಾಡ್ಕೊಳ್ಳಿ. ಉಳಿದಂತೆ ಚೆನ್ನಾಗಿದೆ ನಿಮ್ಗೆ. ವೃತ್ತಿಯಲ್ಲಿ ಮುಖ್ಯವಾಗಿ ತುಂಬಾ ಚೆನ್ನಾಗಿದೆ. ಕೆಲಸ ಇಲ್ದವ್ರಿಗೆ ಕೆಲಸ ಕೂಡ ಸಿಗೋ ಸಾಧ್ಯತೆಗಳು ಈ ವಾರದಲ್ಲಿ ಇದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತ ಗುರು ಸದ್ಯಕ್ಕೆ ಸಪ್ತಮದಲ್ಲಿದ್ದಾನೆ, ಹಾಗೆ ಶುಕ್ರ ಕೂಡ ಸಪ್ತಮದಲ್ಲಿರೋದ್ರಿಂದ ಈ ವಾರದಲ್ಲಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಿದ್ರು ಅವ್ರಿಗೆಲ್ಲ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಕೂಡ ತಕ್ಕ ಮಟ್ಟಿಗೆ ಅನುಕೂಲ ಇದೆ. ಯಾಕಂದ್ರೆ ಪಾರ್ಟ್ನರ್ ಅಂದ್ರೆ ನಾವು 7ನೇ ಮನೆ ನೋಡ್ತೇವೆ. ಈ 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಲಾಭಾಧಿಪತಿ, 6ನೇ ಮನೆ ಅಧಿಪತಿಯೂ ಆಗ್ತಾನೆ, ಆದ್ರೆ ಲಾಭಾಧಿಪತಿಯೂ ಆಗ್ತಾನೆ. ಹಾಗಾಗಿ ಲಾಭವನ್ನ ಕೊಡ್ತಾನೆ. ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಲಾಭ ಇದೆ ಅಂತ ಹೇಳ್ಬೋದು. ಧನಾಧಿಪತಿಯಾದಂತಹ ಶನಿಗ್ರಹ ಕೂಡ ಚತುರ್ಥ ಭಾವದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಶನಿ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಆದರೆ 6ನೇ ಮನೆಯಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ಸ್ವಲ್ಪ ಶತ್ರುಗಳ ಬಾಧೆ ಜಾಸ್ತಿ ಆಗಬಹುದು. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಗುಪ್ತ ಶತ್ರುಗಳು, ನಿಮಗೆ ಗೊತ್ತಿರೋರೇ ಆಗಿರ್ತಾರೆ, ಬಟ್ ಅವರು ನಿಮ್ಗೆ ಶತ್ರು ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. ಈಗ ಗೊತ್ತಿಲ್ಲ ಯಾರು ಯಾವಾಗ ಯಾರಿಗೆ ಶತ್ರು ಆಗ್ತಾರಂತ. ನೀವೇನಾದ್ರೂ ಚೆನ್ನಾಗಿ ಬೆಳೀತಿದ್ದಾರೆ ಅಂದ್ರೆ ನಿಮ್ಗೆ ಶತ್ರುಗಳು ಹುಟ್ಕೊಳ್ತಾ ಹೋಗ್ಬಿಡ್ತಾರೆ. ನೀವೇನ್ ಮಾಡಕ್ಕಾಗಲ್ಲ. ನೀವ್ ಯಾರಿಗೂ ಕೆಟ್ಟದ್ ಮಾಡ್ಲೇಬೇಕು ಅಂತೇನಿಲ್ಲ. ಅದು ಕೂಡ ನಮ್ ಕರ್ಮ ಅಂತಾನೆ ಅನ್ಕೋಬೇಕಷ್ಟೇನೆ. ಅದಕ್ಕೇನ್ ಮಾಡ್ಕೋಬೇಕು, ಅದಕ್ಕೆ ಪರಿಹಾರನೂ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಏನು ನಿಮ್ಮ ಶತ್ರುಗಳು ನಿಮಗೆ ಕೆಟ್ಟದ್ದು ಬಯಸ್ತಾ ಇದಾರೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೋಬೇಕು. ಇನ್ನೇನು ನಾವು ನನಗೆ ಕೆಟ್ಟದ್ ಮಾಡ್ತಿದಾರೆ ಅವ್ರಿಗೂ ಕೆಟ್ಟದಾಗ್ಲಿ ಅಂತ ಹೇಳ್ಕೋಬಾರ್ದು. ಹಂಗ್ ಹೇಳೋದ್ರಿಂದ ನಮ್ಮ ಕರ್ಮ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಈ ಕಡೆಯಿಂದ ಅವರಷ್ಟೇ ತಪ್ಪು ಮಾಡ್ದಂಗ ಆಗತ್ತದ. 6ನೇ ಮನೇಲಿ ಬುಧ ಇರೋದ್ರಿಂದ ಸೈಲೆಂಟ್ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ವೃತ್ತಿಯ ವಿಚಾರವಾಗಿ ನೀವು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಂದ್ರೆ
ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ 6ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಕೊಟ್ಟಿರೋ ಕೆಲಸನ ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ತೀರಾ. ಸ್ವಲ್ಪ ಜವಾಬ್ದಾರಿ ಇರುತ್ತೆ. ರವಿ ಅಂದ್ರೇನೆ ಸ್ವಲ್ಪ ಜವಾಬ್ದಾರಿ. ಬಟ್ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಕಷ್ಟ ಅಂತ ಏನಿಲ್ಲ. ಸ್ವಲ್ಪ ನಿಮ್ಮ ಶ್ರಮ ಜಾಸ್ತಿ ಬೇಕಾಗಿರುತ್ತೆ. ಬಟ್ ಪ್ರಯತ್ನ ಮಾತ್ರ ಮಾಡೇ ಮಾಡ್ತೀರಾ. ಯಾಕಂದ್ರೆ ಶ್ರಮ ಯಾಕೆ ಪಡ್ತೀರಾ ಅಂತಂದ್ರೆ, ಶ್ರಮ ಪಡ್ಬೇಕು ಅಂದ್ರೂ ಕೂಡ ನಮ್ಗೆ ಅದಕ್ಕೆ ಮನಸ್ಸಿರ್ಬೇಕು. ಮನಸ್ಸಿದ್ರೆ ಮಾರ್ಗ. ಕೆಲಸ ನಾಳೆ ಮಾಡೋಣ ನಾಡದ್ ಮಾಡೋಣ ಅಂತ ಮುಂದೂಡ್ಕೊಂಡು ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಬಟ್ ಶ್ರಮ ಪಡ್ಬೇಕು ಅಂದ್ರೆ ಶನಿ ಅನುಗ್ರಹ ಬೇಕು. ದಶಮವನ್ನ ಶನಿ ನೋಡ್ತಾ ಇರೋದ್ರಿಂದ ನಿಮ್ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಹಾಗಾಗಿ ಸಂಪೂರ್ಣವಾದ ಶ್ರಮ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದ್ರೆ ಎಫರ್ಟ್ ಹಾಕ್ತೀರಾ ಹೇಳ್ಬೋದು. ಇನ್ನು ತೃತೀಯ ಭಾವಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಮನಸ್ಸಿನಲ್ಲಿ ಧೈರ್ಯ ಇರುತ್ತೆ. ಯಾವುದೇ ಆತಂಕ ಗೊಂದಲ ಇದ್ಯಾವುದೂ ಇರೋದಿಲ್ಲ. ತುಂಬಾ ಧೈರ್ಯವಾಗಿ, ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಬಟ್ ಇಲ್ಲಿ ಅಷ್ಟಮ ಅನ್ನೋದಕ್ಕಿಂತ ಅದು ಅವನ ಉಚ್ಚ ಕ್ಷೇತ್ರ. ಯಾವಾಗ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗ್ತಾನೋ, ಪ್ರಬಲವಾದ ಯಾವುದೋ ಒಂದು ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ಅದು ನಿಮ್ಗೆ ಶುಭಾನೇ. ನಿಮ್ಮ ಮನಸ್ಸಿನಲ್ಲಿ ಆ ಭಯ ಆತಂಕವನ್ನ ದೂರ ಮಾಡ್ಬಿಡ್ತಾನೆ. ಆ ಗ್ರಹ ತುಂಬಾ ಸ್ಟ್ರಾಂಗ್ ಆದ್ರೆ ನೀವು ಸ್ಟ್ರಾಂಗ್ ಅಂತ ಅರ್ಥ. ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅರ್ಥ. ಹಾಗಾಗಿ ಈ ರೀತಿ ಪರಾಕ್ರಮಾಧಿಪತಿ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಆ ಒಂದು ಧೈರ್ಯ ಕೂಡ ಇರುತ್ತೆ. ಯಾವುದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. 5ನೇ ಮನೆಯಲ್ಲಿ ಕುಜಗ್ರಹ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ವಿದೇಶಕ್ಕೆ ಹೋಗ್ಬೇಕು, ಉದ್ಯೋಗದ ನಿಮಿತ್ತವಾಗಿರ್ಬಹುದು ಅಥವಾ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಗಿರ್ಬಹುದು, ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅಂತಹ ಅವಕಾಶಗಳು ಸಿಗೋ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ವಿದೇಶ ಅಂದ್ರೆ 12ನೇ ಮನೆ ನೋಡಿ. ಈ 12ನೇ ಮನೆ ಅಧಿಪತಿ ಮೂಲ ತ್ರಿಕೋನವಾದ ಮೇಷದಲ್ಲಿ ಸ್ವರಾಶಿಯಲ್ಲಿರೋದ್ರಿಂದ ಈ ವಿಚಾರವಾಗಿ ಶುಭ ಫಲವನ್ನ ಕೊಡ್ತಾನೆ. ಇನ್ನು 6ನೇ ಮನೆಯಲ್ಲಿ ದಶಮಾಧಿಪತಿ ಸಪ್ತಮಾಧಿಪತಿಯಾಗಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಏನೂ ಸಮಸ್ಯೆಗಳು ಬರೋದಿಲ್ಲ. ಬುಧಾದಿತ್ಯ ಯೋಗ 6ನೇ ಮನೆಯಲ್ಲಿರೋದ್ರಿಂದ ಕೆಲಸದ ವಿಷಯದಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡ್ಕೋಬೇಕು ಅಂದ್ರೆ, ಕೆಲಸ ಚೇಂಜ್ ಮಾಡ್ಬೇಕು ಅಥವಾ ಈ ಕೆಲಸದ ವಿಷಯವಾಗಿ ನೀವೇನಾದ್ರೂ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕು, ನಿಮ್ಮ ವೃತ್ತಿಯಲ್ಲಿ ಬೇರೆ ಪ್ರಾಜೆಕ್ಟ್ ನ ನೀವು ಕೇಳ್ಬೇಕು ಅಥವಾ ಬೇರೆ ಒಂದೇನೋ ಅನುಕೂಲವನ್ನ ಕೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತ ಮಾತಾಡ್ಬೋದು. ನಿಮ್ಮ ಮಾತಿನಿಂದ ನಿಮ್ ಕೆಲಸಗಳು ಸಕ್ಸಸ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಬುಧನ ಜೊತೆಯಲ್ಲಿ ರವಿ ಇದ್ದಾನೆ. ರವಿ ನಿಮ್ಗೆ ಯೋಗಕಾರಕ ಅಂತ ತಿಳ್ಕೊಬೇಕು ಫಸ್ಟ್. ಯಾಕಂದ್ರೆ ಬುಧ ಅವನು ಏನ್ ಬೇಕಾದ್ರೂ ನಮ್ಗೆ ಅಶುಭ ಫಲ ಕೊಡೋಕ್ ನೋಡಿದ್ರು ಕೂಡ ಅವನ ಜೊತೆನಲ್ಲಿ ಯಾವ ಗ್ರಹ ಇರ್ತಾರೋ ಆ ಗ್ರಹದ ಕಂಟ್ರೋಲ್ ಅಲ್ಲಿ ಇರ್ತಾನೆ ಬುಧ. ಬುಧನಿಗೆ ಸ್ವತಂತ್ರ ಬಲ ಇಲ್ಲ. ಅದರಲ್ಲೂ ರವಿ ಜೊತೆ ಇದ್ರಂತೂ ಅದು ಬುಧಾದಿತ್ಯ ಯೋಗ ಅಂತಂದ್ರೆ ಏನಂದ್ರೆ ಆದಿತ್ಯ ಏನ್ ಹೇಳ್ತಾನೆ ಅದನ್ನ ಬುಧ ಹೇಳ್ಬೇಕು. ಹಾಗಾಗಿ ಈ ತರ ವೃತ್ತಿ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಚೇಂಜಸ್ಗೋಸ್ಕರ ನೀವು ಪ್ರಯತ್ನ ಮಾಡ್ತಿದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ನಿಮ್ಗೆ ಅದರಿಂದ ಅನುಕೂಲನೇ ಆಗುತ್ತೆ. ಮನೆ ಭೂಮಿ ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಏನಾದ್ರೂ ತೀರ್ಮಾನ ತಗೊಳ್ಳೋದಾದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ಈ ವಾರದಲ್ಲಿ ಬೇಡ. ಇನ್ನು ನೀವು ಈ ವಾರದಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಪ್ರಮುಖವಾಗಿ ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಗುರುವಾರ ಕಡಲೆಬೇಳೆ ದಾನ ಕೊಡಿ. ಹಾಗೆ ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಮತ್ತೆ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ, ಒಳ್ಳೇದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಶುಕ್ರ ಗ್ರಹ 6ನೇ ಮನೆಯಲ್ಲಿದ್ದಾನೆ, ದಶಮಾಧಿಪತಿ. 6ನೇ ಮನೆ ಅನ್ನೋದು ಶತ್ರುಸ್ಥಾನ, ರೋಗಸ್ಥಾನ, ಋಣಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ ಶುಭ ಗ್ರಹಗಳು ಬರಬಾರ್ದು. ಯಾಕಂದ್ರೆ ಶುಭ ಗ್ರಹಗಳು 6ನೇ ಮನೆಗೆ ಬಂದ್ರು ಅಂದ್ರೆ ನಿಮ್ಮ ಶತ್ರುಗಳು ಪ್ರಬಲರಾಗ್ತಾರೆ. ಅದೇ ರೋಗ ಪ್ರಬಲವಾಗುತ್ತೆ, ಋಣ ಪ್ರಬಲವಾಗುತ್ತೆ, ಶತ್ರುಗಳು ಪ್ರಬಲರಾಗ್ತಾರೆ. ಇಲ್ಲಿ 2 ಶುಭ ಗ್ರಹಗಳು, ಶುಕ್ರ ಮತ್ತು ಗುರು. ಎಷ್ಟು ಶುಭ ಗ್ರಹಗಳಂದ್ರೆ 9 ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಯಾವುದು ಅಂದ್ರೆ ಗುರು. ನೆಕ್ಸ್ಟ್ ಅದರ ಸ್ಥಾನ ಶುಭ ಗ್ರಹಗಳಲ್ಲಿ 2ನೇ ಸ್ಥಾನ ಯಾರು ಅಂದ್ರೆ ಅದೇ ಶುಕ್ರ. ಇವರಿಬ್ಬರೇ ಹೋಗಿ 6ನೇ ಮನೆಯಲ್ಲಿದ್ದಾರೆ. ಇಲ್ಲೆಲ್ಲೋ ಒಂದ್ ಕಡೆ ನಿಮ್ಮ ಶತ್ರುಗಳಿಂದ ಸ್ವಲ್ಪ ಒಳಸಂಚುಗಳು ನಡೆಯುವಂಥದ್ದು, ನಿಮ್ಮ ಕೆಲಸದಲ್ಲಿ ಏನೋ ತೊಂದರೆ ಮಾಡೋದಕ್ಕೆ ನೋಡೋದು, ನಿಮ್ ಕೆಲಸದಿಂದ ನಿಮ್ಮನ್ನ ಹೊರಗಡೆ ಹಾಕೋದಕ್ಕೆ ಏನೋ ಪ್ರಯತ್ನ ಮಾಡುವಂಥದ್ದು, ಈ ತರದ್ದೇನೋ ಒಂದಿಷ್ಟು ಆಗುವ ಸಾಧ್ಯತೆಗಳಿದೆ. ಈ ಮಧ್ಯದಲ್ಲಿ ರೋಗಸ್ಥಾನದಲ್ಲಿ ಶುಕ್ರ ಗುರು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಮಕರ ರಾಶಿಯವರಿಗೆ. ಶುಗರ್ ಇದೆ ಅಂದ್ರೆ ತುಂಬಾ ಹುಷಾರಾಗಿರಿ. ಶುಗರ್ನ ಜಾಸ್ತಿ ಮಾಡೋದೇ ಶುಕ್ರ ಮತ್ತೆ ಗುರು ಗ್ರಹ. ಶುಗರ್ ಪೇಷಂಟ್ ಇದೀರ ಅಂದ್ರೆ ಹುಷಾರಾಗಿರಿ. BP ಇದೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ವೃತ್ತಿಯ ವಿಚಾರದಲ್ಲಿ ಜಾಗೃತರಾಗಿರಿ. ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ. ಒಂದೇ ಒಂದು ಕೆಲಸನ ಸ್ಲೋ ಮಾಡಿದ್ರೆ ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ,
ನಿಮ್ಮನ್ನ ಕೆಲಸದಿಂದ ತೆಗಿಬೇಕು ಅಥವಾ ನಿಮ್ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೇಕು ಅಂತ ಆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನೀವು ಅನುಕೂಲ ಮಾಡ್ಕೊಟ್ಟಂಗೆ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ವೃತ್ತಿಯ ಕಡೆ ಜಾಸ್ತಿ ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಕೊಡಿ. 6ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಮತ್ತೆ ಗುರುವಿನಿಂದಾಗಿ ನಿಮಗೆ ಶತ್ರುಗಳ ಒಂದು ಬೆಳವಣಿಗೆ ಜಾಸ್ತಿ ಆಗತ್ತೆ. ಅಂದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಈ ವಿಷಯವಾಗಿ ಎಚ್ಚರಿಕೆಯಿಂದ ಇರಿ. ಆದ್ರೆ ಕೆಲಸದಲ್ಲಿ ನಿಮ್ಗೇನು ಚೇಂಜಸ್ ಇಲ್ಲ, ತೊಂದರೆಗಳಿಲ್ಲ. ಅಂದ್ರೆ ನೀವು ಕೆಲಸ ಮಾಡ್ತಾ ಇರುವಂತ ಸ್ಥಳದಲ್ಲಿ ನಿಮ್ಗೇನೋ ಸ್ವಲ್ಪ ಕೆಲಸದಲ್ಲಿ ಕಷ್ಟ ಆಗ್ತಾ ಇದೆ, ತುಂಬಾ ಒತ್ತಡ ಆಗ್ತಾ ಇದೆ, ಆ ತರದ್ದೆಲ್ಲ ಏನಿಲ್ಲ. ಚೆನ್ನಾಗೇ ಇರುತ್ತೆ ನಿಮ್ ಕೆಲಸ. ಯಾಕಂದ್ರೆ ಇಲ್ಲಿ 6ನೇ ಮನೆಯಲ್ಲಿ ಶುಕ್ರನೇ ಅಲ್ವಾ ಇರೋದು, ಈಸಿಯಾಗೇ ಇರುತ್ತೆ. ಆದ್ರೆ ಅಲ್ಲಿ ಏನೋ ನಿಮ್ ಕೆಲಸದ ವಿಷಯದಲ್ಲಿ ತೊಂದರೆ ಮಾಡಕ್ ನೋಡ್ತಿರ್ತಾರೆ ಯಾರಾದ್ರು. ನಿಮ್ಮ ಮಿತ್ರರೊಳಗೆ ಇರ್ಬೋದು, ಇಲ್ಲ ಹಿತಶತ್ರುಗಳಾಗಿರ್ಬೋದು, ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಆಗ್ದಿದ್ದವ್ರು ಕೆಲವರು ಇರ್ತಾರಲ್ವಾ. ಸೊ ಅವ್ರ ವಿಷಯದಲ್ಲಿ ಒಂದ್ ಸ್ವಲ್ಪ ಕೆಲವರೆಲ್ಲ ಸುಮ್ನೆ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಿದಾರೆ ಅಂತ ಗೊತ್ತೇ ಆಗೋದಿಲ್ಲ. ಬಟ್ ಅವರು ಸುಮ್ನೆ ಇದ್ಕೊಂಡೇ ಏನೋ ಒಂದು ಸಂಚು ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಅದೇ ಕೆಲಸ ಆಗಿರುತ್ತೆ, ಬೇರೆ ಏನು ಕೆಲಸ ಅಲ್ಲ. ಯಾರನ್ನ ಹೇಗೆ ನಾವು ಇದ್ ಮಾಡ್ಬೇಕು, ಅವ್ರ ಲೈಫಲ್ಲಿ ಅವ್ರ ಸೋಲೋ ಹಾಗೆ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು, ಈ ತರದ್ದೆಲ್ಲ ಸ್ವಲ್ಪ ಇರ್ತಾರೆ. ಇದೊಂಥರ ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ಬೋದು. ಅವ್ರ ಕೆಲಸ, ಅವ್ರ ಸಮಯ ಎಲ್ಲಾ ಬಿಟ್ಬಿಟ್ಟು ಎಲ್ಲಾನು ನಿಮ್ಗೋಸ್ಕರ ಮುಡುಪಾಗಿರ್ತಾರೆ ಅವ್ರು. ಅದು ಅವ್ರಿಗೆ ಎಷ್ಟು ವ್ಯರ್ಥ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ತುಂಬಾ ವ್ಯರ್ಥ ಮಾಡ್ಕೊಡ್ತಿರ್ತಾರೆ. ಅವರ ಸಮಯ, ಅವರ ಬುದ್ಧಿ, ಅವರ ಕೆಲಸ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಚತುರ್ಥ ಭಾವದಲ್ಲಿ ಮಂಗಳ ಇದ್ದಾನೆ. ಭೂಮಿ ವಿಚಾರದಲ್ಲಿ ಏನಾದ್ರೂ ಡಿಸಿಷನ್ ತಗೋಬೇಕು ಅಂದ್ರೆ ಈಗ ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಥವಾ ಈ ವಿಷಯವಾಗಿ ಏನಾದ್ರೂ ಮಾತುಕತೆಗಳಿದೆ ಅಂತಂದ್ರೆ ಒಳ್ಳೆ ಟೈಮ್. 4ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಈ ವಿಷಯವಾಗಿ ನಿಮ್ಗೆ ಅನುಕೂಲವನ್ನ ಮಾಡ್ಕೊಡ್ತಾನೆ. ಇನ್ನು ಪಂಚಮ ಸ್ಥಾನದಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ಭಾಗ್ಯಾಧಿಪತಿ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಹೈಯರ್ ಎಜುಕೇಶನ್ ಮಾಡ್ತಾ ಇರೋರಿಗೆ ತುಂಬಾ ಒಳ್ಳೆ ಅನುಕೂಲಗಳು, ಅವಕಾಶಗಳು ಸಿಗುವಂತ ಸಾಧ್ಯತೆಗಳಿದೆ. ದಶಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ವೃತ್ತಿ ವಿಷಯದಲ್ಲಿ ನಾನೀಗ ಆಲ್ರೆಡಿ ಹೇಗಿದೆ ಅಂತ ಹೇಳಿದ್ದೀನಿ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲ್ಲ, ಸಾಧಾರಣ ಅಂತ ಹೇಳ್ಬೋದು. ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಂದ್ರೆ ಅಷ್ಟೊಂದು ಅನುಕೂಲ ಆಗಲ್ಲ, ಸಾಧಾರಣ ಮಟ್ಟದಲ್ಲಿ. ಯಾಕಂದ್ರೆ ಲಾಭಾಧಿಪತಿ ಚತುರ್ಥದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ವಾಕ್ಸ್ಥಾನದಲ್ಲಿ ರಾಹು ಇದ್ದಾನೆ. ಶನಿ ಗ್ರಹ ಪಾಪಕರ್ತರಿಯಲ್ಲಿದ್ದಾನೆ. ಶನಿಯ ಮುಂದಿನ ಮತ್ತು ಹಿಂದಿನ ಮನೆಯಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ ಒಂದ್ ರೀತಿಯಲ್ಲಿ ಮಾತಿನಿಂದ ಸ್ವಲ್ಪ ದೋಷಗಳಾಗತ್ತೆ. ಹಾಗೆ ಮನೆಯಲ್ಲಿ ವಿಶೇಷವಾಗಿ ಮನೆಯಲ್ಲಿ ನೀವೇನ್ ಮಾತಾಡಿದ್ರು ತಪ್ಪಾಗೋದು, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದು, ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋದು. ರಾಹು ನೋಡಿ 2ನೇ ಮನೇಲಿ ರಾಹು ಇರೋದ್ರಿಂದ ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಅದರಿಂದ ಮಿಸ್ಟೇಕ್ ಆಗುವಂಥದ್ದು, ಅಥವಾ ಆಗ್ಬೇಕಾದ ಕೆಲಸ ಆಗ್ಲಿಲ್ಲ ಈ ತರ ಆಗುವಂಥದ್ದು, ಅಥವಾ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ಮನಸ್ತಾಪಗಳು, ಜಗಳ, ಕಲಹಗಳು, ಈ ರೀತಿ ಎಲ್ಲ ಸ್ವಲ್ಪ ಆಗತ್ತೆ. ಇಲ್ಲಿ ಶನಿ 7.5 ಇಲ್ಲ ನಿಮ್ಗೆ, 7.5 ಎಫೆಕ್ಟ್ ಎಲ್ಲ ಏನಿಲ್ಲ, 7.5 ಏನು ಇಲ್ಲ, ಅದೆಲ್ಲ ಬಿಡುಗಡೆ ಆಗಿ ಬಹಳ ದಿನ ಆಗಿದೆ. ಆದ್ರೆ ಅವ್ನ ಎಷ್ಟು ಪ್ರಬಲನಾಗಿರುತ್ತಾನೋ ಅಷ್ಟು ನಿಮಗ್ ಶುಭ ಫಲ. ಶನಿ ದುರ್ಬಲನಾದ್ರೆ ಅಶುಭ ಫಲ ಅಷ್ಟೇ. ಈಗ ಶನಿ ಪಾಪಕರ್ತರಿಯಲ್ಲಿರೋದ್ರಿಂದ, 2 ಪಾಪಗ್ರಹಗಳ ಮಧ್ಯದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಒಂಥರ ನಿಮ್ಗೂ ಹಾಗೆ ಆಗ್ತಾ ಇರುತ್ತೆ. ನನಗೆ ಮುಂದೆ ಮತ್ತು ಹಿಂದೆ ಎರಡೂ ಕಡೆ ಏನೋ ಒಂದು ನೆಗೆಟಿವ್ ಎನರ್ಜಿ ನನಗೆ ತೊಂದರೆ ಕೊಡ್ತಾ ಇದೆ, ಕಾಡ್ತಾ ಇದೆ ಅನ್ನೋ ಫೀಲ್ ಅಲ್ಲಿ ಇರ್ತೀರ. ಯಾಕೋ ಸಮಾಧಾನ ಇಲ್ಲ ಮನಸ್ಸಿಗೆ. ಈ ರೀತಿ ಎಳ್ಳು ದಾನ ಕೊಡಿ, ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ, ಮತ್ತೆ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ರಾಹುವಿನ ಅಶುಭ ಫಲ ಕಂಟ್ರೋಲ್ ಆಗೋದಕ್ಕೆ ದಿ ಬೆಸ್ಟ್ ರೆಮಿಡಿ ಅಂದ್ರೆ ದುರ್ಗಾ ಅಷ್ಟೋತ್ತರ ಅಥವಾ ದುರ್ಗಾದೇವಿ ಮಂತ್ರ ಯಾವ್ದಾದ್ರು ಹೇಳ್ಕೊಳ್ಳಿ. ರಾಹು ಆಟೋಮೆಟಿಕಲಿ ಸೈಲೆಂಟ್ ಆಗ್ಬಿಡ್ತಾನೆ, ಅಶುಭ ಫಲ ಕೊಡಲ್ಲ. ಅಂದ್ರೆ ಅವನ್ ಏನ್ ನೆಗೆಟಿವ್ ಫಲ ಕೊಡ್ಬೇಕಾಗಿರುತ್ತ ಅದನ್ನ ನಿಲ್ಲಿಸ್ತಾನೆ. ಶುಭ ಕೊಡದಿದ್ರು ಅಶುಭ ಫಲವನ್ನ ನಿಲ್ಲಿಸ್ತಾನೆ. ಇದು 2 ಪರಿಹಾರವನ್ನ ಮಕರ ರಾಶಿಯವರು ಈ ವಾರದಲ್ಲಿ ತಪ್ಪದೇ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಜಾಗೃತರಾಗಿರಿ. ನಿಮ್ಮ ಕೆಲಸದಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ಅಲ್ಲಿ ಯಾರಿಗೂ ಹೇಳಬೇಡಿ. ಯಾರಿಗೂ ಹೇಳಕ್ ಮುಂಚೆನೆ, ಗೊತ್ತಾಗಕ್ ಮುಂಚೆನೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನೋ ಒಂದು ಅವಕಾಶ ನಿಮ್ ಬಗ್ಗೆ ಏನೋ ಒಂದು ತಪ್ಪು ಬಿಂಬಿಸೋದಕ್ಕೆ, ನಿಮ್ಮ ಮರ್ಯಾದೆಗೆ ಕಳಂಕ ತರೋದಕ್ಕೆ, ಅಥವಾ ನಿಮ್ಮ ಕೆಲಸಕ್ಕೆ ಏನೋ ತೊಂದರೆ ಮಾಡೋದಕ್ಕೆ ಒಂದು ಅವಕಾಶ ಸಿಗೋದಕ್ಕೆ ಕಾಯ್ತಾ ಇರ್ತಾರೆ ಕೆಲವರು. ಸೊ ಅಂತ ಅವಕಾಶವನ್ನ ಮಾಡ್ಕೊಡ್ಬೇಡಿ. ಆದಷ್ಟು ಕೆಲಸದ ಕಡೆ ಗಮನ ಕೊಡಿ, ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಭರಾಶಿ
ಕುಂಭರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯ ಗ್ರಹ ಸ್ಥಿತನಾಗಿದ್ದಾನೆ. ಬಹಳ ಶುಭ. 4ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ದಶಮವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಬ್ಯಾಲೆನ್ಸ್ ಇರೋ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ತೀರಾ ಈ ವಾರದಲ್ಲಿ. ತುಂಬಾ ಕೆಲಸದ ಕಡೆ ಗಮನ ಕೊಡ್ತೀರಾ. ಯಾಕಂದ್ರೆ ದಶಮಾಧಿಪತಿ ನಿಮ್ಗೆ ಮಂಗಳ ಗ್ರಹ, ಅವನು ಸ್ವಕ್ಷೇತ್ರದಲ್ಲಿದ್ದಾನೆ. ದಶಮವನ್ನ ರವಿ ನೋಡ್ತಾ ಇದ್ದಾನೆ. ರವಿ ಅಂದ್ರೇನೆ ಜವಾಬ್ದಾರಿ ಅಂತ ಹೇಳ್ತೀವಿ. ಅಂದ್ರೆ ಮಾಡ್ಲೇಬೇಕಾಗಿರೋ ಕೆಲಸಗಳು ನಾನು ಇಷ್ಟು ದಿನದೊಳಗೆ ಮಾಡ್ಲೇಬೇಕು. ತೃತೀಯ ಭಾವ ಅನ್ನೋದು ನಮ್ಮ ಒಳ ಮನಸ್ಸು, ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಅಲ್ಲಿ ಕುಜ ಇದ್ದಾಗ ಆ ಕೆಲಸ ಮಾಡುವ ವಿಚಾರದಲ್ಲಿ ಆತುರವನ್ನ ಕೊಡ್ತಾನೆ. ಅಂದ್ರೆ ಬೇಗ ಆಗ್ಬಿಡ್ಬೇಕು, ಇಷ್ಟು ಟೈಮ್ ಒಳಗೆ ಆಗ್ಬಿಡ್ಬೇಕು ಅನ್ನುವಂತಹ ಒಂದು ಆತರ. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಪ್ಲಸ್ ಕೂಡ ಆಗತ್ತೆ. ಆ ಕೆಲಸ ಕಂಪ್ಲೀಟ್ ಮಾಡ್ಬಿಡ್ಬೇಕು ಅನ್ನೋಂತಹ ಆತರದಲ್ಲಿ ಸ್ವಲ್ಪ ಬೇಗ ಬೇಗ ನಿಮ್ಮ ಕೆಲಸದ ಕಡೆ ಗಮನ ಕೊಡೋದ್ರಿಂದ ಉದ್ಯೋಗದಲ್ಲಿ ಹೆಚ್ಚು ಬ್ಯುಸಿ ಆಗಿರ್ತೀರಾ ಅಂತ ಹೇಳ್ಬೋದು. ಹಾಗೆ ಮಿತ್ರರನ್ನ ಭೇಟಿ ಮಾಡ್ತೀರಾ. ಮಿತ್ರ ಸ್ಥಾನಾಧಿಪತಿ ಮಿತ್ರ ಸ್ಥಾನದಲ್ಲಿರೋದ್ರಿಂದ ಮಿತ್ರರನ್ನ ಭೇಟಿ ಮಾಡುವಂಥದ್ದು ಈ ವಾರದಲ್ಲಿ ಬಹಳ ಖುಷಿ ಸಿಗುತ್ತೆ. ನಿಮ್ಗೆ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ಸುತ್ತೆ. ಮಾತಿನಿಂದ ಅನುಕೂಲಗಳಾಗುತ್ತೆ. ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಸಣ್ಣ ಪುಟ್ಟ ಗೊಂದಲಗಳು ಕೆಲವೊಂದು ವಿಷಯದ ಬಗ್ಗೆ ಇದ್ದೇ ಇರುತ್ತೆ. ಅಂದ್ರೆ ರಾಹು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇರ್ತಾನೆ. ಕೆಲವೊಂದ್ಸಲ ಒಳ್ಳೆ ಯೋಚನೆಗಳು ಬರುತ್ತೆ, ಕೆಲವೊಂದ್ಸಲ ನೆಗೆಟಿವ್ ಯೋಚನೆಗಳು ಕೂಡ ಬರುತ್ತೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ರಾಹು ಸಂಪೂರ್ಣ ಕೆಟ್ಟವನಲ್ಲ. ಯಾಕೆಂದ್ರೆ ಕುಂಭರಾಶಿಯಲ್ಲಿ ಅವನದೇ ನಕ್ಷತ್ರವಾದ ಶತಭಿಷ ನಕ್ಷತ್ರ ಇದೆಯಲ್ಲ, ಹಾಗಾಗಿ ಅದರಲ್ಲಿ ಅವನು ಸಂಪೂರ್ಣ ಕೆಟ್ಟವನಾಗೋದಿಲ್ಲ. ಮತ್ತೆ ಇವಾಗ ಇರೋದು ಕೂಡ ಸಂಚಾರ ಮಾಡ್ತಾ ಇರೋದು ಶತಭಿಷ ನಕ್ಷತ್ರದಲ್ಲಿ. ಅವನು ಸ್ವನಕ್ಷತ್ರದಲ್ಲಿದ್ದಾಗ ರಾಹು ಕೆಲವೊಂದು ಅತೀಂದ್ರಿಯ ಶಕ್ತಿಯನ್ನು ಕೊಡ್ತಾನೆ. ಅಂದ್ರೆ ಯಾರು ಹೇಗೆ ಅನ್ನೋದರ ವಿಚಾರಗಳನ್ನ ತಿಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಚತುರ್ಥ ಭಾವದಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಬುಧನು ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಮನೆ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಒಳ್ಳೆ ಟೈಮ್. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋಂಥವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಆದಾಯ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಸ್ವಲ್ಪ ಖರ್ಚು ಕೂಡ ಇರುತ್ತೆ ಫ್ಯಾಮಿಲಿಗೋಸ್ಕರ, ಬಟ್ ಆದಾಯ ಚೆನ್ನಾಗಿದೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪಂಚಮದಲ್ಲಿ ಶುಕ್ರ ಇದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ಸಂಗೀತ, ನೃತ್ಯ, ಕ್ರೀಡೆ ಇತ್ಯಾದಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೋ ಒಂದು ಕಲಿತಾ ಇರೋಂಥವ್ರಿಗೆ, ಸಾಧನೆ ಮಾಡ್ತಾ ಇರೋರಿಗೆ ಅನುಕೂಲಗಳು, ಒಳ್ಳೊಳ್ಳೆ ಅವಕಾಶಗಳು ಸಿಗುವಂತ ಸಾಧ್ಯತೆ ಇದೆ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಕಲೆಗೆ ಉತ್ತಮವಾದಂತಹ ವೇದಿಕೆ ಸಿಗುವಂತಹ ಸಾಧ್ಯತೆಗಳಿದೆ. ಹಾಗೆ ಚತುರ್ಥದಲ್ಲಿರ್ತಕ್ಕಂತಹ ಬುಧ ಮತ್ತು ರವಿ, ಬುಧಾದಿತ್ಯ ಯೋಗದಿಂದಾಗಿ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ಅದರಲ್ಲೂ ಕೆಲವೊಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಸರ್ಕಾರಿ ಅಧಿಕಾರಿಗಳಿಂದ ಕೆಲವೊಂದು ಕೆಲಸಗಳಾಗಬೇಕಾಗಿದೆ. ಕೆಲವು ಅಧಿಕಾರಿಗಳ ಸಹಿ ಬೇಕು, ಅಥವಾ ಕೆಲವು ರಾಜಕಾರಣಿಗಳಿಂದ ಕೆಲವು ಕೆಲಸಗಳಾಗಬೇಕು. ಆ ತರದ್ದು ಏನೋ ಒಂದಿತ್ತು ಅಂದ್ರೆ, ಅಥವಾ ಸರ್ಕಾರದಿಂದ ಯಾವುದೋ ಒಂದು ಸವಲತ್ತುಗಳನ್ನ ಪಡಿಬೇಕು. ಈ ತರದ ಕೆಲಸಗಳು ಯಾವುದೇ ಇದ್ರೂ ಕೂಡ ಆ ಕೆಲಸಗಳು ಸಕ್ಸಸ್ ಆಗುತ್ತೆ. ಸೊ ಅಂತಹ ಕೆಲಸಗಳ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಯಾಣದಲ್ಲಿ ಅಡೆತಡೆಗಳು ಬರುತ್ತೆ. ಎಲ್ಲೋ ಹೋಗ್ಬೇಕು, ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಏನೋ ಒಂದು ಅಡೆತಡೆ ಬಂತು, ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಇದರಿಂದ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಲೇಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲೇ ಯಾವುದೇ ಒಂದು ಕೆಲಸದ ನಿಮಿತ್ತವಾಗಿ ಹೊರಡಬೇಕು ಅಂತಂದ್ರೆ ಹೊರಡುವ ಮೊದಲು ಗಣಪತಿ ಮಂತ್ರವನ್ನ, ಯಾವ್ದಾದ್ರು ಮಂತ್ರ ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಈ ಮಂತ್ರ ಆದ್ರೂ ಸರಿ, ಯಾವ್ದಾದ್ರು ಪುಟ್ಟ ಗಣಪತಿ ಮಂತ್ರವನ್ನ ಒಂದು 21 ಸಲ ಅಥವಾ 9 ಸಲ ಹೇಳ್ಕೊಂಡು ನೀವು ನಿಮ್ಮ ಒಂದು ಪ್ರಯಾಣವನ್ನ ಪ್ರಾರಂಭ ಮಾಡಿ. ಒಳ್ಳೇದಾಗತ್ತೆ, ತುಂಬಾ ಚೆನ್ನಾಗಿದೆ. ಆದ್ರೆ ದುಡ್ಡಿನ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ. ಈಗ ಸದ್ಯಕ್ಕೆ ಚೆನ್ನಾಗಿದೆ. 6ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದ್ರೆ ಅಂತಂದ್ರೆ ತುಂಬಾ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ ದುಡ್ಡು ಬೇರೆಯವ್ರಿಗೆ ಕೊಡಬಾರ್ದು ಅಷ್ಟೇ. ಬೇರೆಯವ್ರಿಗೆ ಕೊಡೋದು, ಅಥವಾ ಯಾವುದೋ ಪ್ರೈವೇಟ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಇನ್ನೇನು ಆ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಮತ್ತೆ ಸ್ವಂತ ಬಿಸ್ನೆಸ್ಗೂ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಕ್ ಹೋಗ್ಬೇಡಿ. 6ನೇ ಮನೆ ಗುರು ಇದಾನೆ ಅಂತಂದ್ರೆ ನಿಮ್ ದುಡ್ಡು ಹೋಗ್ತಾ ಇರತ್ತೆ, ಬರಲ್ಲ. ಅದಕ್ಕೆ ಇರೋ ಹಣನ ನೀವು ಏನಾದ್ರೂ ನಿವೇಶನ ತಗೊಳ್ಳೋದಕ್ಕೆ, ಮನೆ ತಗೊಳ್ಳೋದಕ್ಕೆ, ಈ ತರ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡಿ. ನಿವೇಶನ, ಮನೆ ಇಂಥದ್ದೆಲ್ಲ ಸ್ಥಿರ ಆಸ್ತಿ, ಕೃಷಿ ಭೂಮಿ ಇದೆಲ್ಲ ಸ್ಥಿರ ಆಸ್ತಿ. ನಿಮ್ ಕೈಯಲ್ಲಿ ಇಟ್ಕೊಳ್ಳುವಂತಹ ಹಣ ಮತ್ತು ಒಡವೆಗಳು ಇದೆಲ್ಲ ಚರಾಸ್ತಿ, ಅಂದ್ರೆ ಚಲಿಸುತ್ತೆ, ಹೊರಟೋಗ್ಬಿಡತ್ತೆ. ಸ್ಥಿರಾಸ್ತಿ ಆದ್ರೆ ನಿಮ್ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಆಸ್ತಿ ರೂಪದಲ್ಲಾದ್ರೂ ಅದೊಂದ್ ಕಡೆ ಇರುತ್ತೆ. ಹಾಗಾಗಿ ಈ ತರ ಇನ್ವೆಸ್ಟ್ ಮಾಡ್ಬಿಡಿ.
ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿದೆ. ಸದ್ಯಕ್ಕೆ ಈ ವಾರ ಚೆನ್ನಾಗಿದೆ, ಒಳ್ಳೇದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗುರುಗ್ರಹ 4ನೇ ಮನೆಯಲ್ಲಿದ್ದಾನೆ, ಇನ್ನೇನು 5ನೇ ಮನೆಗೆ ಹೋಗ್ತಾ ಇದ್ದಾನೆ. ಈ ವಾರದಲ್ಲಿ ಪ್ರಮುಖವಾಗಿ ನೆಕ್ಸ್ಟ್ ನಿಮ್ಮ ಒಂದು ಕೆಲಸದ ವಿಷಯವಾಗಿ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ, ನನ್ನ ಒಂದು ಅಭಿವೃದ್ಧಿಗೆ ನಾನು ಯಾವ ತರ ನಿರ್ಧಾರಗಳು ತಗೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಒಳ್ಳೆ ಕ್ಲಾರಿಟಿ ಸಿಕ್ಕತ್ತೆ. 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಭಾಗ್ಯಾಧಿಪತಿನೂ ಮಂಗಳ ಗ್ರಹನೇ, ನಿಮ್ಗೆ 2ನೇ ಮನೆ ಅಧಿಪತಿನೂ ಮಂಗಳನೇ. ಮಂಗಳ ಗ್ರಹ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ, ಯಾರೋ ಕೊಡ್ಬೇಕಾಗಿರೋ ದುಡ್ಡನ್ನು ತಂದು ವಾಪಸ್ ಕೊಡ್ತಾರೆ. ಈ ರೀತಿ ಕೆಲಸಗಳು ಏನು ಅಡೆತಡೆಗಳು ಏನಿತ್ತು ಕೆಲಸದಲ್ಲಿ ಅದೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಕೆಲಸಗಳು ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಯಾಕಂದ್ರೆ ಕುಜ 2ನೇ ಮನೆಯಲ್ಲಿ ಇರೋದ್ರಿಂದ. ಮಾತಿನಿಂದ ಅನುಕೂಲಗಳಾಗತ್ತೆ, ಮಾತಿನಿಂದ ಕೆಲಸಗಳು ಸಕ್ಸಸ್ ಆಗತ್ತೆ, ಮಾತಿನಿಂದ ಕಾರ್ಯಸಿದ್ಧಿ ಆಗತ್ತೆ. ಧಾರ್ಮಿಕ ಕಾರ್ಯಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಕ್ಕಂಥದ್ದು. ಧಾರ್ಮಿಕವಾಗಿ ಕೆಲವೊಂದು ಕೆಲಸಗಳು ಬ್ಯಾಲೆನ್ಸ್ ಇತ್ತು, ಏನೋ ಕೆಲವು ಹರಕೆಗಳಿತ್ತು, ಕೆಲವು ದೇವಸ್ಥಾನಗಳಿಗೆ ಹೋಗೋದಿತ್ತು, ಆಗ್ತಿರ್ಲಿಲ್ಲ. ಅಂತಹ ಬ್ಯಾಲೆನ್ಸ್ ಇರುವಂತಹ ಕೆಲಸಗಳನ್ನ ಕಂಪ್ಲೀಟ್ ಮಾಡುವಂಥದ್ದು. ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳಿಂದ ನೆಮ್ಮದಿ, ಸಮಾಧಾನ, ಸಂತೋಷ. ಹೆಚ್ಚು ದೇವಸ್ಥಾನಗಳಿಗೆ ಹೋಗುವಂಥದ್ದಿರುತ್ತೆ, ಇದರಿಂದ ಕೂಡ ಮನಸ್ಸಿಗೆ ಬಹಳ ಸಂತೋಷ ಸಿಗತ್ತೆ. ತೃತೀಯ ಭಾವದಲ್ಲಿ ಸೂರ್ಯ ಮತ್ತು ಬುಧ ಗ್ರಹ, 6ನೇ ಮನೆ ಅಧಿಪತಿಯಾದ ಸೂರ್ಯನು ಕೃತಿಕಾ ನಕ್ಷತ್ರದಲ್ಲಿ ಸ್ವನಕ್ಷತ್ರದಲ್ಲಿರುತ್ತೆ, ನನ್ನ ಜೊತೆ ಬುಧ ಕೂಡ ಸ್ಥಿತನಾಗಿರೋದ್ರಿಂದ ಉದ್ಯೋಗ ಅಂತ ಬಂದಾಗ ಪ್ರೈವೇಟ್ ಜಾಬ್ ಅಥವಾ ಸರ್ಕಾರಿ ಉದ್ಯೋಗ ಎರಡೂ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿಲ್ಲ, ಆರಾಮಾಗಿ ನಿಮ್ಗೆ ಕೊಟ್ಟಿರೋ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀರಾ. ಮಂಗಳನ ಒಂದು ಬಲ ಜಾಸ್ತಿ ಇದೆ. ಇನ್ನೇನು ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ 5ನೇ ಮನೆಗೆ ಹೋಗುವಂತಹ ಸಮಯ ಹತ್ರ ಬರ್ತಾ ಇದೆ. ಗುರುಗ್ರಹ ಒಂದು ಮನೆಗೆ ಹೋಗುವಂತಹ ಮೊದಲೇ ಒಂದು ತಿಂಗಳ ಮೊದಲೇ ತುಂಬಾ ಶುಭ ಬಲ ಕೊಡ್ತಾನಂತೆ. 5ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗ್ತಾ ಇರೋದ್ರಿಂದ ನಿಮ್ಗೆ ಇದ್ದಂತಹ ಆತಂಕ, ಗೊಂದಲ ಎಲ್ಲ ದೂರವಾಗುತ್ತೆ. ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ನಿತ್ಯದ ಬದುಕಿನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತೀರಿ. ಈ ವಾರದಲ್ಲಿ ಕೆಲವು ಬದಲಾವಣೆಗಳು ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೊಳ್ಳೋದು ಬೇಡ. 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಬಟ್ ಈ ಶುಕ್ರ ನಿಮ್ಗೆ ಅಷ್ಟಮಾಧಿಪತಿ, ಅವನೇನು ಶುಭ ಫಲ ಕೊಡೋದಿಲ್ಲ. ಅಷ್ಟಮಾಧಿಪತಿಯಾಗಿ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಏನೋ ಒಂದು ನೀವು ಅನ್ಕೊಂಡಂತಹ ವಿಷಯದಲ್ಲಿ ಏನೋ ಒಂದು ಸಮಸ್ಯೆಗಳೇ ಬರುವಂತ ಸಾಧ್ಯತೆ ಇರೋದ್ರಿಂದ ಆಸ್ತಿ ಭೂಮಿ ವಿಚಾರದಲ್ಲಿ ಏನಾದ್ರೂ ಕೆಲಸಗಳಿದ್ರೆ ಅದಕ್ಕೆ ಪ್ರಯತ್ನ ಮಾಡಿ, ಅದನ್ನ ಮುಂದುವರಿರಿ ಅದರಲ್ಲಿ. ಆದ್ರೆ ಮೇಜರ್ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ಬುಧ ಗ್ರಹ 4ನೇ ಮನೆಗೆ ಹೋದ್ಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಯಾಕಂದ್ರೆ ಚತುರ್ಥಾಧಿಪತಿ ಕೂಡ 3ನೇ ಮನೇಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಇನ್ನು ನಿಮ್ಗೆ ಗುರು ಗ್ರಹ 4ನೇ ಮನೇಲಿ ಇರೋದ್ರಿಂದ ವೃತ್ತಿಯಲ್ಲಿ ಎಲ್ಲಾ ಕೆಲಸಗಳು ಪೂರ್ಣವಾಗುತ್ತೆ. ಅಂದ್ರೆ ಯಾವುದು ಇನ್ಕಂಪ್ಲೀಟ್ ಆಗಲ್ಲ. ಇಷ್ಟ ದಿನ ಏನಾಗ್ತಿತ್ತು ಅಂದ್ರೆ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಕೂಡ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತಿತ್ತು, ಅಥವಾ ಸ್ಲೋ ಆಗ್ತಾ ಇತ್ತು, ಇಲ್ಲ ಅಂದ್ರೆ ಶುರು ಮಾಡ್ತಿದ್ರಿ ಆಮೇಲೆ ಮುಂದುವರಿಸ್ತಾ ಇರ್ಲಿಲ್ಲ, ಈ ತರ ಏನೋ ಆಗ್ತಾ ಇತ್ತು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವಾರದಿಂದ ಮುಂದುವರೆದು ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಲ್ಲೋದು ಆ ಥರದ್ದೆಲ್ಲ ಏನಾಗೋದಿಲ್ಲ. ಇನ್ನು ಶತ್ರುಗಳನ್ನ ಭೇಟಿ ಮಾಡ್ತೀರಾ, ಅಂದ್ರೆ ಶತ್ರುಗಳಾಗಿರ್ತಾರೆ, ಆದ್ರೆ ಅವರೇ ನಿಮ್ಗೆ ಮಿತ್ರರಾಗಿ ಬರ್ತಾರೆ. ಅಂದ್ರೆ ನಿಮ್ಮನ್ನ ಕಂಡ್ರೆ ಮುಂಚೆ ಆಗ್ತಿರಲ್ಲ ಅನ್ಕೊಳ್ಳಿ, ಅವರಾಗೇ ಮಾತಾಡ್ಸ್ಕೊಂಡ್ ಬರೋದು, ಅವರಾಗೇ ನಿಮ್ ಜೊತೆ ಚೆನ್ನಾಗಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಶತ್ರು ಸ್ಥಾನಾಧಿಪತಿ ಮಿತ್ರ ಸ್ಥಾನದಲ್ಲಿದ್ದಾನೆ. ಆದ್ರೆ ಅವರನ್ನ ಮಾತಾಡ್ಸಿ, ತಪ್ಪೇನಿಲ್ಲ. ಯಾಕಂದ್ರೆ ಈಗ ಅವ್ರಿಗೇನಾದ್ರೂ ಅವ್ರ ತಪ್ಪಿನ ಅರಿವಾಗಿ ನಿಮ್ ಜೊತೆ ನಿಜವಾಗ್ಲೂ ಅವ್ರ ತಪ್ಪಿನ ಅರಿವಾಗಿ ಮಾತಾಡ್ಸ್ಕೊಂಡ್ ಬಂದಿದ್ರೆ ಖಂಡಿತ ಮಾತಾಡ್ಸಿ, ಹಳೆ ವಿಚಾರಗಳನ್ನ ಮರೆತು ಬಿಡಿ, ಕ್ಷಮಿಸ್ಬಿಡಿ. ಆದರೆ ಅತಿಯಾಗಿ ನಂಬೋದು, ಅತಿಯಾಗಿ ನಿಮ್ಮ ಎಲ್ಲಾ ವಿಚಾರಗಳನ್ನ, ಸೀಕ್ರೆಟ್ ವಿಚಾರಗಳನ್ನ ಎಲ್ಲವನ್ನ ಅವ್ರ ಹತ್ರ ಹೇಳ್ಕೊಳ್ಳೋದು, ಈ ತರದ್ದೆಲ್ಲ ಬೇಡ. ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ, ಇಷ್ಟೊಂದು ಅರ್ಥ ಮಾಡ್ಕೊಳ್ಳಿ. ನಮ್ ಜೊತೆನಲ್ಲಿ ಯಾವಾಗ್ಲೂ ಒಂದೇ ತರ ಇರುವಂತಹ ಒಂದು ಆತ್ಮ ಯಾವುದು ಅಂದ್ರೆ ಪರಮಾತ್ಮ. ಯಾಕಂದ್ರೆ ಯಾರಾದ್ರೂ ಅಷ್ಟೇನೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ, ದೇವ್ರು ಮಾತ್ರ ಯಾವತ್ತೂ ಬದಲಾಗಲ್ಲ, ಯಾವಾಗ್ಲೂ ಒಂದೇ ತರ ಇರ್ತಾನೆ. ಆದ್ರೆ ಜನ ನೋಡಿ ದೇವ್ರನ್ನೇ ಬೈತಾ ಇರ್ತಾರೆ, ನನಗ್ ಕಷ್ಟ ಕೊಟ್ಬಿಟ್ಟ, ಕಷ್ಟ ಕೊಟ್ಬಿಟ್ಟ. ಕಷ್ಟ ದೇವ್ರು ಕೊಡಲ್ಲ, ನಿಮ್ಮ ಕರ್ಮ ಫಲ ನೀವು ಅನುಭವಿಸ್ತೀರಾ. ಆದ್ರೆ ಆ ಕರ್ಮ ಫಲದ ಒಂದು ತೀವ್ರತೆಯನ್ನ ತಡ್ಕೊಳಕ್ ಆಗದೆ ಇದ್ದಾಗ ದೇವ್ರು ನಮ್ಮನ್ನ ಕಾಪಾಡ್ತಾನೆ. ಅದಕ್ಕೋಸ್ಕರ ದೇವರನ್ನ ಆರಾಧನೆ ಮಾಡ್ಬೇಕು. ಆ ಕರ್ಮದ ಒಂದು ತೀವ್ರತೆಯನ್ನ ಕಮ್ಮಿ ಮಾಡುವಂಥದ್ದು ಇದು
ಪರಮಾತ್ಮನ ಕೆಲಸ. ಹಾಗಾಗಿ ಈ ತರದ್ದೆಲ್ಲ ಸನ್ನಿವೇಶಗಳು ಬರುತ್ತೆ. ಮಾತಾಡಿಸಿ ಹಳೆಯ ವಿಚಾರಗಳನ್ನ, ನೆಗೆಟಿವ್ ವಿಚಾರಗಳನ್ನ ಮರ್ತು ಬಿಡಿ, ಸಂಪೂರ್ಣವಾಗಿ ಮರ್ತು ಬಿಡಿ. ಹಾಗಂತ ತುಂಬಾ ನಂಬಿ ತುಂಬಾ ಎಲ್ಲಾ ವಿಚಾರಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಬೇರೆ ಎಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ಪರಿಹಾರ ಅಂತ ಬಂದಾಗ ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಶನಿ ರಾಶಿಯಲ್ಲೇ ಕುತ್ಕೊಂಡಿರೋದ್ರಿಂದ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆ ದಾನ, ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳುತ್ತದೆ. ಇಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.